ಹಾಂ ಓಕೆ ಲೈವ್ ಆಗ್ತಿದೆಯಾ? ಹೌದು. ಯುವರ್ ಲೈವ್ ವಿ ಬಿಲ್ಡಿಂಗ್ ಆನ್ ಆಡಿಯನ್ಸ್ ಫಾರ್ ಯು. ಒಂದು ಸ್ವಲ್ಪ ಆಡಿಯನ್ಸ್ ಬಿಲ್ಡ್ ಆಗಲಿಲ್ಲ ಫಸ್ಟ್. ಓಕೆ ಶುರು ಆಯಿತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಿರಿಕ್ ಪಾರ್ಟಿ ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಇವತ್ತು 7 Hours ನಾವು ಲೈವ್ ಹೋಗ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ 7 Hours ಅಂದರೆ ನಾನು ಒಬ್ಬನೇ, ಮತ್ತು ಯಾರೂ ಅಲ್ಲ. ಏಯ್ ಹಲೋ. ಓಕೆ ಹಲೋ. ಇವರೊಬ್ರು ಇದ್ದಾರೆ ನಮ್ಮ ಜೊತೆಗೆ. ಸೊ 7 Hours ಅಂದರೆ ನಾವಿಬ್ರೆ. ಹಲೋ ಹಲೋ ನೀವು ಇದ್ದೀರಾ? ಓಕೆ. ಸೊ 7 Hours ಅಂದರೆ ಆ್ಯಕ್ಚುಲಿ ನಾವು ಮೂವರು ಇಲ್ಲಿ ನಾವಿಬ್ರು ಬಂದ್ರ ಹಲೋ. 7 Hours ಅಂದ್ರೆ ನಾವು 1 2 3 4 5 ಇನ್ನೊಬ್ರು ಆಕ್ಚುಲಿ ಇದ್ದಾರೆ, ಚಂದ್ರಜಿತ್ ಅಂತ. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಬರ್ತಾ ಇದ್ದಾರೆ ಆನ್ ದ ವೇ. ಅವ್ರು ಬಂದ ಕೂಡಲೇ ನಮ್ಮನ್ನ ಜಾಯ್ನ್ ಆಗ್ತಾರೆ. 7 Hours ಅಂದ್ರೆ 7 ಜನ ಇರಬೇಕಾಗಿಲ್ಲ. 7 Hours ಅಂದ್ರೆ ಇಟ್ಸ್ ನೇಮ್ ಫಾರ್ ದ ಗ್ರೂಪ್. ಇನ್ನು ಇಬ್ರು ಜಾಯ್ನ್ ಆಗ್ಬೋದು ನಮ್ಮನ್ನ. ಇವತ್ತಲ್ಲ, ಬೇರೆ ಸಿನಿಮಾಗೆ, ನೆಕ್ಸ್ಟ್ ಸಿನಿಮಾಗೆ ಜಾಯ್ನ್ ಆಗ್ಬೋದು. ಸೊ ನಾವು ಜಾಯ್ನ್ ಆದ್ಮೇಲೆ ತಿರ್ಗಾ 7 8 ಮಾಡೋದು ಬೇಡ, 9 ಮಾಡೋದು ಬೇಡ ಅಂತ ಹೇಳಿ 7 Hours ಅಂತ ಒಂದು ಹೆಸರಿಟ್ಟು ರೈಟಿಂಗ್ ಟೀಮ್ ಶುರು ಮಾಡಿದ್ವಿ ಪರಂಬ ಸ್ಟುಡಿಯೋಸ್ ಅಂಡರ್. ಸೊ ಕಿರಿಕ್ ಪಾರ್ಟಿಗೆ ವರ್ಕ್ ಮಾಡಿದಂಥ 7 Hours ನಾನು, ರಿಷಬ್ ಶೆಟ್ಟಿ, ಧನಂಜಯ್, ಅಭಿಜಿತ್ ಮಹೇಶ್ ಅವರು, ಆಮೇಲೆ ಕಿರಣ್ ರಾಜ್, ಆಮೇಲೆ ಚಂದ್ರಜಿತ್ ಅಂತ ಇವಾಗ ಬರ್ತಾ ಇದ್ದಾರೆ, ಆನ್ ದ ವೇ ಬರ್ತಾ ಇದ್ದಾರೆ. ಇದರಲ್ಲಿ ಮೇಯ್ನ್ ಆಗಿ ಡೈಲಾಗ್ಸ್ ಬರೆದಿರೋದು ನಮ್ಮ ಅಭಿಜಿತ್ ಮಹೇಶ್ ಒಬ್ರು, ನಮ್ಮ ದೊಡ್ಡ ಪಂಚಿಂಗ್ ಡೈಲಾಗ್ಸ್ ಇವರು. ರಿಯಲ್ ಲೈಫ್ ಪಂಚಿಂಗ್ ಡೈಲಾಗ್ ಬರಿತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಧನಂಜಯ್, ಜೊತೆಗೆ ಡೈಲಾಗ್ಸ್ ನಾನು ಬರ್ದಿದ್ದೀನಿ. ಅಲ್ಲ ಅಣ್ಣ, ನೀವೆಷ್ಟು ಬರ್ತೀರ ಅಷ್ಟೇ ನಾನು ಬರ್ದಿದ್ದೀನಿ. ಬಟ್ ಏನು ಅಂತಂದ್ರೆ, ನಂದು ರೈಟರ್ ಹೆಸರಲ್ಲಿ ನನ್ನ ಹೆಸರು ಬರ್ತಿರೋದ್ರಿಂದ 2 ಸಲ ಹೆಸರು ಬರೋದು ಬೇಡ. ಸೊ ಡೈಲಾಗ್ಸ್ ಅಲ್ಲಿ ಇವ್ರಿಬ್ರ ಹೆಸರು ಬಂದ್ರೆ ಸಾಕು. ರಿಟನ್ ಬೈ ರಕ್ಷಿತ್ ಅಂಡ್ 7 Hours ಅಂತ ಹಾಕೋಣ ಅಂತ ಹಾಕಿದ್ವಿ. ಇವತ್ತು ನಾವು ಕಿರಿಕ್ ಪಾರ್ಟಿ ಬರವಣಿಗೆ ಬಗ್ಗೆ ತುಂಬ ಮಾತಾಡಬೇಕು. ನಾವು ಹೆಂಗೆ ಬರ್ದ್ವಿ ಸಿನಿಮಾನ ಅಂತ. ಆಮೇಲೆ ನಿಮ್ಮ ಕ್ವೆಶನ್ಸು ಸುಮಾರು ಆನ್ಸರ್ ಮಾಡ್ತೀವಿ. ಓಕೆ, ಸದ್ಯಕ್ಕೆ ಇವಾಗ ಏನಾದರೂ ಕ್ವೆಶನ್ಸ್ ಇದೆಯಾ? ಫಸ್ಟ್ ಶೋ ಐ ಸಾ ಕಿರಿಕ್ ಪಾರ್ಟಿ, ಆಸಮ್ ಮೂವಿ, ಆ್ಯಂಡ್ ಸ್ಯಾಟರ್ಡೇ ಅಗೇನ್ ವಿ ಆರ್ ಗೋಯಿಂಗ್. ಓಕೆ. ಹೇ ಸೂಪರ್ ಸರ್, ಟೀಮ್ ವರ್ಕ್, ಸೊ ಫಿಲ್ಮ್ ಸೂಪರ್, ವಾಟ್ ಆರ್ ಫಿಲ್ಮ್ಸ್. ಓಕೆ. ಸೊ ಕ್ವೆಶನ್ಸ್ ಒಂದು ಸ್ವಲ್ಪ ಹೊತ್ತಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಮೊದಲನೇದಾಗಿ, ಕಿರಿಕ್ ಪಾರ್ಟಿ ಅನ್ನೋದು ಸಿನಿಮಾ ಆಬ್ವಿಯಸ್ಲಿ ನಾನು ಯಾವತ್ತೂ ಹೇಳಿದಂಗೆ ನನ್ನ ಇಂಜಿನಿಯರಿಂಗ್ ಡೇಸ್ನ ಇಟ್ಕೊಂಡು ನಾವು ಬರೆದಿರೋಂತಹ ಸಿನಿಮಾ. 6 ವರ್ಷ ಹಿಂದೆ ನಾನು ಫಸ್ಟ್ ಡ್ರಾಫ್ಟ್ ಬರೆದಿದ್ದೆ ಬೇರೆಯವ್ರಿಗೋಸ್ಕರ. ಆಮೇಲೆ ಆ ಸಿನಿಮಾ ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ ಅಂತ ಹೇಳಿ ನಾನು ಆ ಸ್ಕ್ರಿಪ್ಟ್ನ ಒಳಗಿಟ್ಟಿದ್ದೆ. ಫಸ್ಟ್ ಇಯರ್ ಟು ಫೈನಲ್ ಇಯರ್ ಅಂದರೆ ಮೇಜರ್ ಸೀನ್ಸ್ ಎಲ್ಲ ಬರ್ತಿದ್ದೆ. ಬಟ್ ಡೈಲಾಗ್ಸ್ ಎಲ್ಲ ನಾವು ತಿರ್ಗಾ ತುಂಬ ರಿವರ್ಕ್ ಮಾಡಿದ್ವಿ. ಆಮೇಲೆ ಸುಮಾರು ಸ್ಕ್ರೀನ್ ಪ್ಲೇ ವಿಷಯದಲ್ಲಿ ತುಂಬ ರಿವರ್ಕ್ ಮಾಡಿದ್ವಿ. ಏನು ಅಭಿಜಿತ್ ಮಹೇಶ್ ಏನೋ ಒಂದು ಕಮೆಂಟ್ ಹೊಡಿತೀರಲ್ಲ ಇದರಿಂದ? ದ್ರಾಕ್ಷಿ ಬೇಕಾ ಕೇಳ್ತಾ ದ್ರಾಕ್ಷಿ. ಆಮೇಲೆ ಇತ್ತೀಚೆಗೆ ನಾವು ಈ ಸಿನಿಮಾನ ಮಾಡೋಣ ಅಂತ ಅನ್ಕೊಂಡಾಗ, 7 Hours ಸಿನಿಮಾನ, ಸಾರಿ ಕಿರಿಕ್ ಪಾರ್ಟಿ ಸಿನಿಮಾನ, ಆವಾಗ ಒಂದು ಗುಂಪು ಕಟ್ಕೊಂಡು ಪೂರ್ತಿ ರಿವರ್ಕ್ ಮಾಡಿ ಡೈಲಾಗ್ಸ್ ಎಲ್ಲ ಪೂರ್ತಿ ಸಿನಿಮಾ ಎಂಟರ್ಟೈನಿಂಗ್ ಆಗಿಡಬೇಕು. ಕತೆ ಜೊತೆಗೆ ಪ್ರತಿ ಸೀನಲ್ಲೂ ಜನ ನಗಬೇಕು ಅನ್ನೋ ಒಂದು ಆಸೆಯಲ್ಲಿ ಸುಮಾರು ಸೀರಿಯಸ್ ಎಲ್ಲ ಮಾಡ್ಕೊಂಡು ನಾವು ಬರೆಯೋಕ್ಕೆ ಶುರು ಮಾಡಿದ್ವಿ. ಓಕೆ. ಸೊ ಈ ಸಿನಿಮಾನ ನಾವು ಬರೆಯೋಕ್ಕೆ ಶುರು ಮಾಡಿದ್ದು ಆಲ್ಮೋಸ್ಟ್ ಜಾನ್ವರಿ. ಸೊ ಜಾನ್ ಸ್ಟಾರ್ಟಿಂಗಲ್ಲಿ ನಾವು ಸಿನಿಮಾನ ಬರೆಯೋಕ್ಕೆ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಏಪ್ರಿಲ್ ಎಂಡ್ವರೆಗೂ ಸಿನಿಮಾನ ಬರೆದ್ವಿ. ಮೇ ಅಲ್ಲಿ ನಾವು ಶೂಟಿಂಗ್ ಶುರು ಮಾಡಿದ್ವಿ. ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಮುಗಿಸಿ ಬಂದು ಅದರದ್ದು ಎಡಿಟಿಂಗ್ ಎಲ್ಲ ಮುಗಿಸಿ, ಆಮೇಲೆ ನಾವು ಅದನ್ನು ಡಬ್ಬಿಂಗ್ ಮುಗಿಸಿ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಕೊಟ್ಟು, ಅಜನೀಶ್ ಲೋಕನಾಥ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಕೊಟ್ಟು, ನಾವು ಫಸ್ಟ್ ಹಾಫ್ ನೋಡಿ ಏನೋ ಒಮ್ಮೆ ಸೆಕೆಂಡ್ ಹಾಫ್ ಆಲ್ರೆಡಿ 1-liners ಎಲ್ಲ ಬರ್ತಿದ್ವಿ. ಬಟ್ ಸೀನ್ಸ್ ಎಲ್ಲ ಡಿಸ್ಕ್ರಿಪ್ಷನ್, ಆಮೇಲೆ ತಿರ್ಗಾ ಸೆಕೆಂಡ್ ಹಾಫ್ ಬರೆಯೋಕ್ಕೆ ಕೂತ್ವಿ. ಕರೆಕ್ಟ್ ಅಲ್ಲ? ಹಾಂ. ಸೊ ನಮ್ಮ ಹತ್ರ ಫಸ್ಟ್ ಹಾಫ್ ಆಲ್ರೆಡಿ ರೆಫರೆನ್ಸ್ ಇತ್ತು, ನಾವು ಏನೆಲ್ಲ ಮಾಡಿದ್ವಿ ಅಂತ. ಸೊ ಸೆಕೆಂಡ್ ಹಾಫ್ ಇಂಪ್ರೂವ್ ಮಾಡೋಕ್ಕೆ ನಮ್ಮ ಹತ್ರ 1 ತಿಂಗಳು ಟೈಮ್ ಇತ್ತು. ಆ 1 ತಿಂಗಳಲ್ಲಿ ಸೆಕೆಂಡ್ ಹಾಫ್ ಮುಗಿಸಿ ನೆಕ್ಸ್ಟ್ ನಾವು ತಿರ್ಗಾ 1 ತಿಂಗಳಂತ ಶೂಟಿಂಗ್ ಹೋದ್ವಿ. ಒಂದು ನಿಮಿಷ, ಕೆಲವೊಂದು ಕ್ವೆಶನ್ಸ್ ಓದ್ಬಿಡ್ತೀನಿ. ಸೆಕೆಂಡ್ ಪಾರ್ಟ್ ಆಫ್ ಇಂಜಿನಿಯರಿಂಗ್ ಆದ ನನ್ನಂಥವ್ರು ಏನು
ಮಾಡಿದ್ದಾರೆ. ಜಾಬ್ ಫ್ರಸ್ಟ್ರೇಷನ್ ಯುವರ್ ಮೂವಿ ಟೈಟಲ್ಸ್ ಎಲ್ಲ ಸರಿ. ನೀನು ಪ್ಲೀಸ್ ವಿಸಿಟ್ ಹಾಸನ್. ಸೂಪರ್ ಫಿಲ್ಮ್, ಕೀಪ್ ಇಟ್ ಅಪ್. ಓಕೆ, ಲೆಟ್ ಮೀ ನೋ. ಹಾಯ್, ಫಸ್ಟ್ ಸೂಪರ್ ಆ್ಯಂಡ್ ಸಕ್ಸಸ್ಫುಲ್ ಮೂವಿ ಇನ್ 2017 ಕನ್ನಡ ಇಂಡಸ್ಟ್ರಿ. 100 days ಸರ್ ಮೂವಿ ವರ್ತ್ ಆಫ್ ಫಾರ್ ಯೂತ್ ಆಫ್ ಟುಡೇ. ಓಕೆ, ಇನ್ನೇನಾದ್ರು ಆನ್ಸರ್ ಮಾಡೋದಿದೆಯಾ? ಆನ್ಸರ್ ಮಾಡುವಂಥ ಕ್ವಶನ್ಸ್ ರಿಪ್ಲೈ ಮಾಡ್ಬೋದು. ನಮ್ಮ ರೈಟಿಂಗ್ಸ್ ಬಗ್ಗೆ ಏನಾದರೂ ಕ್ವೆಶ್ಚನ್ ಇದ್ದರೆ ನಾನು ಅಲ್ಲಲ್ಲಿ ಫೇಸ್ಬುಕ್ಕಲ್ಲಿ ಅಥವಾ ಸುಮಾರು ಕಡೆ ವಾಟ್ಸ್ಯಾಪಲ್ಲೆಲ್ಲ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಸೊ ಕೆಲವೊಂದು ವಿಷಯಗಳಿಗೆ ಇಲ್ಲಿ ನಾವು ಆನ್ಸರ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಏನಾದರೂ ಕ್ವೆಶನ್ಸ್ ಇದ್ದರೆ ಡೆಫಿನೆಟ್ಲಿ ಆನ್ಸರ್ ಮಾಡೋಣ ಅಂತ. ಟಿಕೆಟ್ ಸಿಗ್ತಾ ಇಲ್ಲ, ಇದು ಒಳ್ಳೆ ವಿಷಯ, ಖುಷಿ ಆಗುತ್ತೆ ನಮಗೆ. ಯಾಕಂದರೆ ಹೂ ಆರ್ ಯು ಸಾಂಗ್ ಯಾವಾಗ ಬರುತ್ತೆ ಥಿಯೇಟ್ರಲ್ಲಿ? ಟಿಕೆಟ್ ನನಗೂ ಸಿಗಲಿಲ್ಲ. ಮೊನ್ನೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡ್ರೆ ಟಿಕೆಟ್ ಸಿಗದೆ ಆಮೇಲೆ ನಿನ್ನೆ ಹೋದೆ. ಖುಷಿ ವಿಷಯ. ಸೊ ಹೇ ಹೂ ಆರ್ ಯು ಸಾಂಗ್, ಅಣ್ಣ ನಿಮ್ದು ಮದುವೆ ಅಂತ ಗೊತ್ತು ನನಗೆ, ನೀವು ಲೈವ್ ನೋಡ್ತೀವಿ ಅಲ್ಲಿಂದ. ಹೌದು. ಸೊ ಹೇ ಹೂ ಆರ್ ಯು ಸಾಂಗ್ ನಾವು ಕೋರ್ಟಿಂದ ಸ್ಟೇ ಆರ್ಡರ್ ತಂದು ಇದನ್ನು ಹಾಕಬೇಕಿತ್ತು. ಅಷ್ಟೊತ್ತಿಗೆ ಅವರು ತಿರ್ಗಾ ಒಬ್ಜೆಕ್ಷನ್ ಏನೋ ತಂದಿದ್ದಾರೆ ಲಹರಿ ಕಡೆಯಿಂದ. ಸೊ ಆ ಒಬ್ಜೆಕ್ಷನ್ ತಂದು ಅದಕ್ಕೆ ತಿರ್ಗಾ ನಾವು ಒಬ್ಜೆಕ್ಷನ್ ಹಾಕಿದ್ದೀವಿ. ಬಟ್ ಆ ಒಬ್ಜೆಕ್ಷನ್ ಕ್ಲಿಯರ್ ಆಗೋವರೆಗೂ ನಾವು ತಿರ್ಗಾ ಹಾಕಿದರೆ ಪ್ರತಿ ಸಲ ನಾವು ಸಾಂಗ್ ಆ್ಯಡ್ ಮಾಡೋದು ತೆಗೆಯೋದು ಇದಕ್ಕೆ ಸುಮಾರು ಖರ್ಚಿದೆ. ಆ್ಯಡ್ ಮಾಡಿ ಆಮೇಲೆ ಎಲ್ಲ ಹಾರ್ಡ್ ಡಿಸ್ಕ್ಗಳನ್ನು ಎಲ್ಲ ಥಿಯೇಟ್ರಿಗೆ ತಲುಪಿಸ್ಬೇಕು. ಸೊ ಅದಕ್ಕೆ ಆಲ್ಮೋಸ್ಟ್ 1.5 to 2 lakhs ಖರ್ಚಿದೆ. ಸೊ ಪ್ರತಿ ಸಲ ಹಾಕೋದು ತೆಗೆಯೋದು ಬೇಡ. ನಾವು ಎಕ್ಸಾಕ್ಟಾಗಿ ಮೋಸ್ಟ್ಲಿ ನಾಳೆ ರಿಸಲ್ಟ್ ಬರುತ್ತೆ ನಮಗೆ. ಆ ಒಬ್ಜೆಕ್ಷನ್ ಹಾಕಿರೋದು ಅದನ್ನು ಕೋರ್ಟ್ ಒಪ್ತಾ ಇದೆ ಅಂತ. ಅದು ಬಂದರೆ ನಾವು ಮೋಸ್ಟ್ಲಿ ನಾಡಿದಿಂದನೇ ಸಾಂಗ್ಸ್ ಆ್ಯಡ್ ಮಾಡಿಬಿಟ್ಟು ಪ್ಲೇ ಮಾಡೋಕ್ಕೆ ಶುರು ಮಾಡ್ತೀವಿ. ವಿಚ್ ಈಸ್ ಐ ಥಿಂಕ್ ಫ್ರೈಡೇ ಆರ್ ಮ್ಯಾಕ್ಸಿಮಮ್ ಸ್ಯಾಟರ್ಡೇ ಸಾಂಗ್ಸ್ ಪ್ಲೇ ಆಗಬೇಕು ಎಲ್ಲ ಥಿಯೇಟ್ರ್ಗಳಲ್ಲಿ. ಈ ಫಸ್ಟ್ ವೀಕ್ ನಾವು ಬರೀ 110 ಥಿಯೇಟ್ರಲ್ಲಿ 115 ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಯಾಕಂತಂದರೆ ನಮ್ಗೆ ಗೊತ್ತಿಲ್ಲ ಇದನ್ನು ಫಸ್ಟ್ ವೀಕೆ ಎಷ್ಟು ಜನ ಬರ್ತಾರೆ ಕ್ರೌಡು ಅಂತ. ಆಮೇಲೆ ಆದಷ್ಟು ಜನ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದೇ ಥಿಯೇಟ್ರ್ ಮಾಡಿಕೊಂಡು ಆಮೇಲೆ ಎಲ್ಲರೂ ಅಲ್ಲಿಗೆ ಟ್ರಾವೆಲ್ ಮಾಡಲಿ ಅನ್ನೋ ಉದ್ದೇಶದಲ್ಲಿ ಆ ಥರ ಮಾಡಿದ್ವಿ. ಸೆಕೆಂಡ್ ವೀಕ್ ಇವಾಗ ಶಿವಣ್ಣನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಕ್ಲಾಶ್ ಆಗೋದು ಬೇಡ ಅಂತ 3ನೇ ವಾರ ನಾವು ಆಲ್ಮೋಸ್ಟ್ ಇನ್ನೊಂದು 40 to 50 ಥಿಯೇಟ್ರ್ ಆ್ಯಡ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ವಿ. ನೋಡೋಣ ಏನಾಗುತ್ತೆ ಅಂತ. ಪುಷ್ಕರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ಪುಷ್ಕರ್ ಸರ್ ಹಾಯ್. ಎಲ್ಲಿ? ಪುಷ್ಕರ್ ಸರ್ ಜಾಯ್ನ್ ಆಗಿದ್ದಾರೆ. ಓಕೆ. ಪುಷ್ಕರ್ ಸರ್ ನೋಡ್ತಾ ಇದ್ದಾರಂತೆ, ಖುಷಿ ಆಯಿತು. ನಮ್ಮೆಲ್ಲರ ಕಡೆಯಿಂದ ಜರ್ಮನಿಯಲ್ಲೆಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 21st Jan ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ವರ್ಲ್ಡ್ ವೈಡ್. ದುಬೈ ಆಮೇಲೆ ಅಬುದಾಬಿ, ಶಾರ್ಜಾ ಇಲ್ಲೆಲ್ಲ ಅಂದರೆ UAE ಎಲ್ಲ ಕಡೆನೂ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಮೇಲೆ ಸ್ಯಾಟರ್ಡೇ ಮತ್ತು ಫ್ರೈಡೇ ಸಂಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ನಾನು, ರಶ್ಮಿಕಾ ಮತ್ತು ರಿಷಬ್ 3 ಜನನು ದುಬೈಗೆ ಟ್ರಾವೆಲ್ ಮಾಡಿಬಿಟ್ಟು ವಿ ಆರ್ ಅಟೆಂಡಿಂಗ್ ಫ್ಯೂ ಶೋಸ್ ದುಬೈಯಲ್ಲೂ, ಆಮೇಲೆ ಅಬುದಾಬಿಯಲ್ಲೂ, ಆಮೇಲೆ ಶಾರ್ಜಾ ಅಲ್ಲೂ. ಈ 3 ಕಡೆನೂ ನಾವು ಕೆಲವೊಂದು ಶೋಸ್ ಅಟೆಂಡ್ ಮಾಡೋಣ ಅಂತ ಇದ್ವಿ. ನಾಡಿದ್ದು ಫ್ರೈಡೆಯಿಂದ ಚೆನ್ನೈ. ಆಮೇಲೆ ಇದು ಸಾಂಗ್ ಇಂಟರ್ವಲ್ ಬ್ಲಾಕ್ ಸಾಂಗ್ ಎಕ್ಸ್ಟೆಂಡೆಡ್ ಆಲ್ಬಮ್ ಅಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಅದು ಕೇಳಿದ್ದಾರೆ ಸುಮಾರು ಜನ. ತೂಗು ಮಂಚ ಸಾಂಗ್, ಇಂಟರ್ವಲ್ ಬ್ಲಾಕ್ ಸಾಂಗ್, ಆಮೇಲೆ ಫೇರ್ವೆಲ್ ಸಾಂಗ್, ಏನು ಕತೆ ಒಂದು ಹೇಳಿದೆ ಇನ್ನೊಂದು ಸಲ ರಿಪೀಟ್ ಆಗುತ್ತಲ್ಲ ಅದು. ಆಮೇಲೆ ಇನ್ನೊಂದು ಯಾವುದು, ಇದು ರಿಯಲೈಸೇಷನ್ ಸಾಂಗ್ ಅಂದರೆ ಜಯಂತ್ ಕಾಕಿಡಿ ಅವರು ಬರೆದಿರುವಂಥ ಹಾಡು. ಇದನ್ನು ನಾವು ಎಕ್ಸ್ಟೆಂಡೆಡ್ ಆಲ್ಬಮ್ ಅಂತ ಐ ಥಿಂಕ್ ಸಂಕ್ರಾಂತಿಗೆ ರಿಲೀಸ್ ಮಾಡ್ತೀವಿ. ಸೊ ಆ 4 ಸಾಂಗ್ಗಳು ನಿಮಗೆ ಆವಾಗಿಂದ ಡೌನ್ಲೋಡಿಗೆ ಸಿಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಸ್ ಆಸಮ್. ಸೊ ಅದು ಕಂಪ್ಲೀಟ್ ಅಜನೀಶ್ ಲೋಕನಾಥ್ಗೆ ಕ್ರೆಡಿಟ್ ಹೋಗಬೇಕು. ಯಾರೋ ಒಬ್ರು ಅಭಿಜಿತ್ ಅಭಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಪ್ಲಾನ್ಸ್ ಫಾರ್ ಚಿಕಾಗೋ ಸ್ಕ್ರೀನಿಂಗ್. US ಅಲ್ಲೂ ಮೋಸ್ಟ್ಲಿ ಎಲ್ಲ ಕಡೆನೂ ರಿಲೀಸ್ ಆಗ್ತಾ ಇದೆ. Jan 21st ವಿ ಆರ್ ಪ್ಲಾನಿಂಗ್. ಅದರದ್ದು ಬ್ಯಾಕ್ಗ್ರೌಂಡ್ ಕೆಲಸಗಳೆಲ್ಲ ನಡೀತಾ ಇದೆ. 21st Jan ಐ ಥಿಂಕ್ ವರ್ಲ್ಡ್ ವೈಡ್ ಎಲ್ಲ ಕಡೆ ರಿಲೀಸ್ ಆಗ್ಬೇಕು ಸಿನಿಮಾ. ಮಗ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಅಭಿಜಿತ್ ಅಭಿ ಅಂತ ಒಬ್ರು, ಈ ಅಭಿ ಅಲ್ಲ, ಒಂದು ಕ್ವಶನ್ ಕೇಳಿದ್ದಾರೆ. ಈ ಅಭಿ ಅಲ್ಲ, ಓಕೆ ತಿರ್ಸ್ಬೇಡ ಆ ಕಡೆ, ನನ್ನ ಕಡೆ ತಿರ್ಸಿಡ್ತೀನಿ. ಒಂದು ಕ್ವಶನ್ ಕೇಳಿದ್ದಾರೆ, ನೀವು ರಶ್ಮಿಕಾ ಅವ್ರನ್ನ ಮದುವೆ ಆಗಿ ಅಂತ ಕೇಳಿದ್ದಾರೆ ಅವರು. ಯಾರು? ಸರ್ ಇದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿ ವಿನಂತಿಸಿಕೊಳ್ತೇವೆ. ಓಕೆ, ಸಿನಿಮಾದಲ್ಲಿ ಅವರು ನನಗೆ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅಲ್ಲ, ರಿಯಲ್ ಲೈಫಲ್ಲಿ ಇವಾಗ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ನಿಮಗೆ. ರಿಯಲ್ ಲೈಫಲ್ಲಿ ಪೂರ್ತಿ ಕರ್ನಾಟಕನೇ ಕಾಂಪಿಟೇಷನ್ ಇದೆ. ಸೊ ನಾನು ಸುಮ್ಮನೆ ಕ್ರೌಡ್ ಆಗ್ಬಿಡುತ್ತೆ, ಬೇಡ ಮಚ್ಚ. ಆಮೇಲೆ
ನನಗೆ ಒಂದಿಷ್ಟು ಜನ ಹೇಟರ್ಸ್ ಹುಟ್ಕೊಳ್ಳೋದು ಬೇಡ, ಅದು ಸುಮ್ಮನೆ ಯಾಕೆ. ಇದು ರಿಷಬ್ ಶೆಟ್ಟಿ ಮದ್ವೆ ಯಾವಾಗ, ಆಮೇಲೆ ಅವ್ರನ್ನೆಲ್ಲ ಕರೀತಾರಂತ ಕೇಳಿದ್ದಾರೆ. ಯಾರನ್ನ? ರಿಷಬ್ ಶೆಟ್ಟಿ ಮದುವೆಗೆ ಫಸ್ಟ್ ಆಫ್ ಆಲ್ ನಾವು ಇನ್ವೈಟ್ ಆಗಿದೀವ ಅನ್ನೋದು ಇನ್ನೂ ನಮಗೆ ವಿಷಯ ತಿಳಿದಿಲ್ಲ. ಬಟ್ ಫೆಬ್ರವರಿ 10ನೇ ತಾರೀಕಲ್ಲ ಮಚ್ಚ? 9. ಫೆಬ್ರವರಿ 9ಕ್ಕೆ ಅವರು ಮದುವೆ ಆಗ್ತಾ ಇದ್ದಾರೆ. ಅದೇ ದಿವಸ ನೈಟ್ ಅಲ್ಲಿಂದ ಒಂದು ಫೇಸ್ಬುಕ್ ಲೈವ್ ಹೋಗ್ತೀವಿ, ನೈಟ್ ಅಲ್ಲ ಡೇ. ಫೆಬ್ರವರಿ 9ನೇ ತಾರೀಕು ರಿಷಬ್ ಶೆಟ್ಟಿ ಅವ್ರ ಮದುವೆ. ಸೊ ಎಲ್ರಿಗೂ ಆಹ್ವಾನ ಇದೆ. ಎಲ್ಲಿ ಅಂತ ಹೇಳಲ್ಲ, ಎಲ್ಲಿ ಅಂತ ಹೇಳಲ್ಲ. ಪ್ಲೀಸ್ ಡೋಂಟ್ ಮಿಸ್ ಸರ್. ರಶ್ಮಿಕಾ ಆ್ಯಂಡ್ ಯು, ಹೂ ಆರ್ ಯು ಸಾಂಗ್ ಯಾವಾಗ ಅದನ್ನ ಹೇಳಿದೆ. ಐ ಥಿಂಕ್ ಬೈ ಫ್ರೈಡೇ ಆರ್ ಸ್ಯಾಟರ್ಡೇ ರಿಲೀಸ್ ಮಾಡ್ತೀವಿ. ತುಮಕೂರು ಫಸ್ಟ್ ಡೇ ಶೋ, ಆಸಮ್ ಕ್ರೇಜ್ ಫಾರ್ ಯು ಸರ್, ಸೂಪರ್ ಮೂವಿ. ನೀವು ಇಂಟರ್ವಲ್ ಬ್ಲಾಗ್ ಸಾಂಗ್ ರಿಲೀಸ್ ಮಾಡ್ತೀವಿ, ಬೇಗ ಮಾಡ್ತೀವಿ. ಸೀರಿಯಸ್ಲಿ ವಿ ವುಡ್ ಲವ್ ಇಫ್ ಯು ಗೆಟ್ ಅ ಪೇರ್ ವಿತ್ ಯು ವರ್ತ್ ಗಿವಿಂಗ್ ಅ ಥಾಟ್ ಅಂತ. ಸರ್ ನಾನು ನಿಮ್ಮ ದೊಡ್ಡ ಫ್ಯಾನ್. ಓಕೆ, ವಾಟ್ ಈಸ್ ಯುವರ್ ನೆಕ್ಸ್ಟ್ ಮೂವಿ? ನೆಕ್ಸ್ಟ್ ಮೂವಿ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಕಿರಿಕ್ ಪಾರ್ಟಿ ಬಗ್ಗೆ ಮಾತಾಡೋಣ. ಇವಾಗ ಒಂದು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಂದಿದೆ. ಇವತ್ತು ರಾತ್ರಿ ಊಟದ ವ್ಯವಸ್ಥೆ ಇದೆಯಾ? ನ್ಯೂಜಿಲ್ಯಾಂಡ್ ರಿಲೀಸ್ ಯಾವಾಗ? ಐ ಥಿಂಕ್ Jan 21. ನ್ಯೂಜಿಲ್ಯಾಂಡ್ ರಿಲೀಸ್ Jan 21. ದಾವಣಗೆರೆಯಲ್ಲಿ ಒಂದು ಮೂವಿ ಮಾಡಿ. ಡೆಫಿನೆಟ್ಲಿ ನಮಗೆ ನಾರ್ತ್ ಕರ್ನಾಟಕ ಭಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇದೆ. ಬಟ್ ಅದರ ಬಗ್ಗೆ ನಾವು ರಿಸರ್ಚ್ ವರ್ಕ್ ಜಾಸ್ತಿ ಮಾಡಬೇಕು. ಸೊ ನೋಡೋಣ, ಸದ್ಯಕ್ಕೆ ಒಂದು 2 ಕಮಿಟ್ಮೆಂಟ್ ಇದೆ, ಅದನ್ನು ಮುಗಿಸ್ಬಿಟ್ಟು ಅದು ನಾರ್ತ್ ಕರ್ನಾಟಕ ಬಗ್ಗೆನೂ ಸಿನಿಮಾ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇದೆ. ಕರ್ನಾಟಕದ ಪ್ರತಿ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲಿದ್ದು ಕರ್ನಾಟಕದ ಪ್ರತಿಯೊಂದು ಕಲ್ಚರ್ನ ನಾವು ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಇದೆ. ಟೈಮ್ ಬಂದಾಗ ಡೆಫಿನೆಟ್ಲಿ ಮಾಡ್ತೀವಿ. ಐಶಾನಿ ಶೆಟ್ಟಿ ಜೊತೆ ಒಂದು ಮೂವಿ ಮಾಡಿ. ರಕ್ಷಿತ್ ಶೆಟ್ಟಿ ಆಲ್ರೆಡಿ ಮಾಡಿದ್ದೀನಲ್ಲ ಒಂದು. ಸೆಕೆಂಡ್ ಪಾರ್ಟ್ ಯಾವಾಗ? ಕಿರಿಕ್ ಪಾರ್ಟಿ ಸೆಕೆಂಡ್ ಪಾರ್ಟ್ ಬರಲ್ಲ, ಮೋಸ್ಟ್ಲಿ ಬರಲ್ಲ, ಗೊತ್ತಿಲ್ಲ, ಸದ್ಯಕ್ಕಂತೂ ಏನು ಪ್ಲಾನ್ ಇಲ್ಲ. ವೆನ್ ಈಸ್ ಲಂಡನ್ ರಿಲೀಸ್? ಐ ಥಿಂಕ್ Jan 21. ಲಂಡನ್ ರಿಲೀಸ್ ಇಸ್ Jan 21 ಪಕ್ಕ ಆಗಿದೆ, ಕನ್ಫರ್ಮ್ ಆಗಿದೆ. ಈವನ್ ರೆಸ್ಟ್ ಆಫ್ ಯುರೋಪ್ ಈಸ್ ಆಲ್ಸೋ Jan 21. ವೆನ್ ಯು ಆರ್ ರಿಲೀಸಿಂಗ್ ಇನ್ ಹೈದರಾಬಾದ್? ನಾನು ಆವಾಗಲೇ ಹೇಳ್ದಂಗೆ ನಾವು ಸ್ಟೇಟ್ ವೈಸ್ ರಿಲೀಸ್ಗೆ ನಾವು ರೆಗ್ಯುಲರ್ ಫಾರ್ಮ್ಯಾಟ್ ಬಿಟ್ಟು ಅಲ್ಲಿದ್ದು ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ನ ಹಿಡಿದು ಮಾಡಿದ್ರೆ ನಮಗೆ ಲಾಂಗ್ ರನ್ ಸಿಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ನಾವು ಪ್ರತಿಯೊಂದು ಜಾಗದಲ್ಲೂ ಅಲ್ಲಿ ಲೋಕಲ್ ಡಿಸ್ಟ್ರಿಬ್ಯೂಟರ್ನ ಹುಡುಕ್ತಾ ಇದೀವಿ. ಚೆನ್ನೈದು ಇವಾಗ ಸಿಕ್ಕಿದ್ದಾರೆ, ವಿಚ್ ಇಸ್ ವೈ ನಾರ್ಮಲ್ ಆಗಿ ಚೆನ್ನೈಯಲ್ಲಿ ಶೋಸ್ ಇದ್ರೆ 4 ಶೋ ಸಿಗುತ್ತೆ ಅಷ್ಟೇ ನಮಗೆ, 5-6 ಶೋ ಮ್ಯಾಕ್ಸಿಮಮ್. ಇವತ್ತು ಆಲ್ಮೋಸ್ಟ್ ನಮಗೆ 8-9 ಶೋ ಸಿಕ್ಕಿದೆ ಬೇರೆ ಬೇರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಹೌಸ್ಫುಲ್ ಆಗಿದೆ ಚೆನ್ನೈಯಲ್ಲಿ ಆಲ್ರೆಡಿ. ಇವತ್ತು ಮಾತ್ರ ಅಲ್ಲ, ನಾಳೆದು ಶೋಸ್ ನಾಳೆದು ಮಾತ್ರ ಅಲ್ಲ, ಫ್ರೈಡೇದು ಮಾತ್ರ ಅಲ್ಲ, ಸ್ಯಾಟರ್ಡೇದು ಶೋಸ್ ಹೌಸ್ಫುಲ್ ಆಗಿದೆ. ಈ ಟೈಟಲ್ ಹೆಂಗೆ ಹೊಳಿತು? ಕಿರಿಕ್ ಪಾರ್ಟಿ ಅದೇ 6 ವರ್ಷ ಹಿಂದೆ ಸಿನಿಮಾ ಬರೀಬೇಕಾದ್ರೆ ನಾನು ಫಸ್ಟ್ ನಂಗೆ ಯಾವತ್ತು ಒಂದು ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಂಗೆ ಟೈಟಲ್ ಬೇಕು. ಟೈಟಲ್ ಬರೆದ ಮೇಲೆ ನನಗೊಂದು ಸ್ಕ್ರಿಪ್ಟ್ ಬರೆಯೋಕ್ಕೆ ಜೋಶ್ ಸಿಗೋದು. ಕಿರಿಕ್ ಪಾರ್ಟಿ ಟೈಟಲ್ ನಾನು 6 years ಬ್ಯಾಕ್ ನಾನು ಕತೆ ಬರೀಬೇಕಾದ್ರೆ ಹೊಳಿತು. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ವೈ ಡಿಡ್ ಕರ್ಣ ರೋಮ್ ಆಫ್ಟರ್ ಮೀಟಿಂಗ್ ಸಾನ್ವಿಸ್ ಫಾದರ್. ಆಫ್ಟರ್ ಮೀಟಿಂಗ್ಸ್ ಓಕೆ. ಸೊ ನಾವು ಅದಲ್ಲೇ ತೋರಿಸಿದ್ವಿ ಸೆಕೆಂಡ್ ಹಾಫಲ್ಲಿ. ಕರ್ಣ ಇಸ್ ನಾನು ಕಾಲೇಜಲ್ಲಿ ಸುಮಾರು ಜನ ನೋಡಿದ್ದೀನಿ. ಏನಂತಂದರೆ ಈ ಬುಲೆಟ್ ರೈಡ್ ಮಾಡುವಂಥ ಒಂದು ಹುಚ್ಚಿರುತ್ತಲ್ಲ, ಅವರಿಗೆ ಏನೋ ಒಬ್ಬನೇ ಬುಲೆಟ್ ಇಟ್ಕೊಂಡು ಎಲ್ಗೋ ಹೋಗೋ ಒಂದು ಇದಿರುತ್ತೆ. ಏನಂತಂದರೆ ಒಬ್ಬನೇ ಅವ್ರ ಜೊತೆ ಅವರು ಕಾಲ ಕಳಿಬೇಕು ಅಂತ. ಆಮೇಲೆ ಆ ಒಂದು ನಾರ್ಮಲ್ ಆಗಿ ಆ ಬುಲೆಟ್ ಲಾಂಗ್ ರೈಡಲ್ಲಿ ವಿ ಗೆಟ್ ಟು ರಿಯಲೈಸ್ ಅ ಲಾಟ್. ನಾವು ನಂಗೆ ಟ್ರಾವೆಲ್ ಮಾಡಬೇಕಾದ್ರೆ ಬುಲೆಟಲ್ಲ ಅಂತಲ್ಲ, ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ತುಂಬ ಯೋಚನೆಗಳು ಬರುತ್ತೆ. ವಿಚ್ ಇಸ್ ವೈ ಪೀಪಲ್ ಪ್ರಿಫರ್ ಟು ಗೋಯಿಂಗ್ ಆನ್ ಅ ಬೈಕ್ ರೈಡ್. ಸೊ ನಾವು ಕರ್ಣನ ಸೆಕೆಂಡ್ ಹಾಫ್ ಕ್ಯಾರೆಕ್ಟ್ರಲ್ಲಿ ಅದೊಂದು ಆ ಎಲಿಮೆಂಟ್ನ ನಾವು ಇನ್ಕ್ಲೂಡ್ ಮಾಡಿದ್ವಿ. ಏನಂತಂದರೆ ಅವನಿಗೆ ಮನಸ್ಸು ಬಂದಾಗೆಲ್ಲ ಅಥವಾ ಏನೋ ಯೋಚನೆ ಬಂದಾಗ ಹೇಳದೆ ಕೇಳದೆ ಅವನು ಬುಲೆಟ್ ಇಟ್ಕೊಂಡು ಹೊರಟ್ಬಿಡ್ತಾನೆ ಅಂತ. ಸೊ ಅದೇ ಅದನ್ನು ಇಲೆಕ್ಷನ್ ಟೈಮಲ್ಲಿ ಅಂತ ಕ್ರೂಷಲ್ ಟೈಮಲ್ಲೂ ಅವನು ಆ ಬುಲೆಟ್ ಇಟ್ಕೊಂಡು ಹೋಗ್ತಾನೆ. ಸೊ ಕೊನೆಗೆ ಅವನಿಗೆ ಇದೆಲ್ಲ ಕನ್ಫ್ಯೂಷನ್ ಬಂದಾಗ ಏನು ಸಾನ್ವಿ ಬಗ್ಗೆ, ಸಾನ್ವಿ ಡೈರಿಯಲ್ಲಿ ಬರೆದಿರೋ ಬಗ್ಗೆ ಕನ್ಫ್ಯೂಷನ್ಸ್, ಆಮೇಲೆ ಅವಳ ತಂದೆ ಮೀಟ್ ಮಾಡಿದ ಮೇಲೆ ಅವ್ರು ಹೇಳಿರೋ ಬಗ್ಗೆ ಕನ್ಫ್ಯೂಷನ್ಸ್, ಆಮೇಲೆ ಅವನ ಫ್ರೆಂಡ್ಸ್ ಆಗಿದ್ರು ಒಂದು ಟೈಮಲ್ಲಿ, ಅವ್ರ ಜೊತೆ ಎಲ್ಲ ಅವರು ಕಷ್ಟಕ್ಕೆ ಬಿದ್ದಾಗ ಅವನಿಗೆಲ್ಲೋ ಒಂದು ಕಡೆ ಗಿಲ್ಟಿ ಕಾಡುತ್ತೆ. ಸೊ ಆ ಗಿಲ್ಟ್ನ ಅವನು ದೂರ ಪಡಿಸೋಕ್ಕೋ ಅಥವಾ ಅದರಿಂದ ದೂರ ಓಡೋಗೋಕ್ಕೋ ಅವನು ಬುಲೆಟ್ ಇಟ್ಕೊಂಡು ಹೋಗ್ತಾನೆ. ಆ್ಯಂಡ್ ಆ ರೈಡಲ್ಲಿ ಅವನಿಗೆ ರಿಯಲೈಸ್ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಮಾಡಿರೋದು. ಪ್ರವೀಣ್ BA ಅಂತ ಒಂದು ಕ್ವಶನ್ ಇದೆ. ಪ್ರೇಮಂ ಫಿಲ್ಮ್ ಇಂದ ಇನ್ಸ್ಪೈರ್ ಆಗಿರೋ ಮೂವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಾನು ಆ ಮೂವಿ ನೋಡಿಲ್ಲ, ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ನಾನು ಪ್ರೇಮಂ ನೋಡಬೇಕಾದ್ರೆ
ನನಗೆ ಏನೋ ನಿವಿನ್ ಪೋಲಿ ಸೆಕೆಂಡ್ ಲುಕ್ಕಲ್ಲಿ ಬಂದಾಗ ಪಕ್ಕ ರಿಚ್ಚಿ ಬಂದಂಗೆ ಆಯ್ತು ನನಗೆ. ಇನ್ಫ್ಯಾಕ್ಟ್ ನಾನು ಸಿನಿಮಾ ನೋಡೋಕೆ ಹೋಗಿರೋದೆ, ನಂಗೆ ಸುಮಾರು ಜನ ಹೇಳಿದಾಗ ಏನಂತಂದರೆ ಅವನು ಸೆಕೆಂಡ್ ಲುಕ್ಕಲ್ಲಿ ಬಂದಾಗ ಪಕ್ಕ ರಿಚ್ಚಿ ನೋಡ್ದಂಗೆ ಆಗುತ್ತೆ. ಬ್ಲ್ಯಾಕ್ ಶರ್ಟ್, ಶೇಡ್ಸ್, ಒಂದು ಸ್ವಲ್ಪ ಗಡ್ಡ, ಇದೆಲ್ಲ ನೋಡಿದಾಗ ಪಕ್ಕ ರಿಚ್ಚಿ ಬಂದಂಗೆ ಆಗುತ್ತೆ. ಅವನ ಆ್ಯಟಿಟ್ಯೂಡು ಎಲ್ಲ ರಿಚ್ಚಿ ಬಂದಂಗೆ ಆಗುತ್ತೆ ಅಂತ ನನಗೆ ಸುಮಾರು ಜನ ಹೇಳಿದರು. ಅದಕ್ಕೋಸ್ಕರ ನಾನು ಹೋಗಿ ಸಿನಿಮಾ ನೋಡಿದೆ. ನನಗೂ ಹಂಗೆ ಅನಿಸ್ತು. ಬಟ್ ನನಗೆ ಅವರು, ನಾನು ಯಾವತ್ತೂ ಅವ್ರು ಇನ್ಸ್ಪೈರ್ ಆಗಿದ್ದಾರೆ ಅಥವಾ ನನ್ನನ್ನು ಕಾಪಿ ಮಾಡಿದ್ದಾರೆ ಅಂತ ಯಾವತ್ತೂ ನಾನು ಹೇಳಿಲ್ಲ. ಯಾಕಂತಂದರೆ ಅವರು ನನ್ನ ಸಿನಿಮಾ ನೋಡಿನೂ ಇರ್ಬೋದು, ನೋಡ್ದೇನೂ ಇರ್ಬೋದು, ನೋಡಿ ಇನ್ಸ್ಪೈರ್ ಆಗಿನೂ ಇರ್ಬೋದು, ಇನ್ಸ್ಪೈರ್ ಆಗದೇನೂ ಇರ್ಬೋದು. ನಾನು ಅವರು ಇನ್ಸ್ಪೈರ್ ಆಗಿದ್ರೆ ನನಗೆ ಖುಷಿ. ಇನ್ಸ್ಪೈರ್ ಆಗಿಲ್ಲ ಅಂತಂದರೆ ನಾನು ಯಾಕೆ ಏನೋ ನಾನು ಇಲ್ಲ ನನ್ನ ಸಿನಿಮಾ ನೋಡಿಬಿಟ್ಟು ಅವ್ರು ಇನ್ಸ್ಪೈರ್ ಆಗಿ ನನ್ನನ್ನು ಕಾಪಿ ಮಾಡಿದ್ದಾರೆ ಅಂತ ಹೇಳಿ ನಾನು ಚಿಕ್ಕವನಾಗಲಿ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಯಾರ ಹತ್ರ ನಾನು ಅದರ ಬಗ್ಗೆ ಒಂದು ಕಮೆಂಟ್ ಹೊಡೆದಿಲ್ಲ. ಮೇಕಿಂಗ್ ಬಗ್ಗೆ ಸೊ ಇವಾಗ ಆ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ದೀನಿ, ರಿಚಿ ಅನ್ನೋ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ದೀನಿ. ಬಟ್ ಆಬ್ವಿಯಸ್ಲಿ ಸೆಕೆಂಡ್ ಆಫ್ ಕರ್ಣ ರಿಚಿ ಥರ ಏನೋ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತೋರ್ಸೋಕ್ಕಾಗಲ್ಲ ಅವನು. ಸೊ ಸಟಲ್ ಆಗಿ ನಡೆದಿದ್ದೀನಿ. ಬಟ್ ಸೇಮ್ ಬ್ಲ್ಯಾಕ್ ಶರ್ಟ್ನ ಎಕ್ಸಾಕ್ಟ್ ಬ್ಲ್ಯಾಕ್ ಶರ್ಟ್ ಹೊಡೆದ್ರೆ ತಿರ್ಗಾ ಎಕ್ಸಾಕ್ಟ್ ರಿಚಿ ಆಗಿಬಿಡುತ್ತೆ. ಸೊ ಬೇರೆ ಥರ ಮಾಡಿದ್ವಿ. ಬಟ್ ಆ ಶೇಡ್ಸ್ ಅದೊಂದು ಏನೋ ಒಂದು ಬೇರೆ ಒಂದು ಲುಕ್ ಕೊಡುತ್ತೆ. ಆ್ಯಂಡ್ ಪೀಪಲ್ ಹ್ಯಾಡ್ ಆಲ್ರೆಡಿ ಲೈಕ್ ಮೀ ಇನ್ ದಟ್ ಲುಕ್. ಸೊ ವಿಚ್ ಇಸ್ ವೈ ಅದನ್ನು ನಾವು ರಿಟೈನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂಡ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಮೇಕಿಂಗ್ ಬಗ್ಗೆ ಇದನ್ನ ಉಳಿದವ್ರ ಕಣ್ಣೆ ಅಂತ ಈ ಸ್ಟೈಲನ್ನೇ ನಾವು ಆಕ್ಚುಲಿ ಟ್ರೈ ಮಾಡಿರೋದು. ಅಂದ್ರೆ ಒಂದ್ ಸಿಂಗಲ್ ಶಾಟ್ ಆಗ್ಬೋದು, ಹ್ಯಾಂಡ್ ಹೆಲ್ಡ್ ಶಾಟ್ಸ್ ಆಗ್ಬೋದು, ಇವೆಲ್ಲ ಟ್ರೈ ಮಾಡಿದ್ರು. ಆದ್ಮೇಲೆ ಪ್ರೇಮಂ ಬಂದಿದ್ದು. ಸೊ ಎಲ್ಲಿ ಇನ್ಸ್ಪಿರೇಷನ್ ಏನಂತ ನನ್ಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಅಲ್ಲ ಸಿ, ಆಮೇಲೆ ನಾವು ಪ್ರೇಮಂ ಸಿನಿಮಾ ನೋಡ್ಬಿಟ್ಟು, ಇನ್ಫ್ಯಾಕ್ಟ್ ಟು ಬಿ ಫ್ರ್ಯಾಂಕ್, ನಾನು ಕಿರಿಕ್ ಪಾರ್ಟಿ ಸಿನಿಮಾನ ನಾವು ವಾಪಸ್ ಅಂದರೆ ನಾನು 6 ವರ್ಷ ಹಿಂದೆ ಬರ್ದಿರುವಂಥ ಸ್ಕ್ರಿಪ್ಟ್ ಅದು ಯಾವತ್ತು ಮಾಡ್ತೀನಿ ಅನ್ನೋದು ಮಾತುಕತೆ ಆಗಿತ್ತು. ಬಟ್ ಇವತ್ತು ಮಾಡೋಣ ಅಂತ ಯಾವತ್ತೂ ನಾವು ಡಿಸೈಡ್ ಮಾಡಿರಲಿಲ್ಲ. ಬಟ್ ಇನ್ಫ್ಯಾಕ್ಟ್ ಒಂದಂತೂ ನಿಜ, ಪ್ರೇಮಂ ನೋಡಿದ ಮೇಲೆ ನಮಗೆ ಕಿರಿಕ್ ಪಾರ್ಟಿ ಸಿನಿಮಾನ ತೆಗೆದು ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವು ಈ ಸಿನಿಮಾನ ಮಾಡೋಣ ಅನ್ನೋದು ನಾವು ಆ ಪ್ರೇಮಂ ಸಿನಿಮಾ ನೋಡಿದ ಮೇಲೆ ಡಿಸೈಡ್ ಮಾಡಿರೋದು. ಬಟ್ ಅಟ್ ದ ಸೇಮ್ ಟೈಮ್ ಅವಾಗೆಲ್ಲ ಕಮೆಂಟ್ಸ್ ಬಂದಿತ್ತು ನಮ್ಮ ಗ್ರೂಪ್ ಒಳಗಡೆ, ಇವಾಗ ಈ ಥರ ಏನಾದ್ರು ಮಾಡಿದ್ರೆ ಡೆಫಿನೆಟ್ ಆಗಿ ಪ್ರೇಮಮಿಂದ ಇನ್ಸ್ಪೈರ್ ಅಂತ ಹೇಳ್ತಾರೆ ಅಂತ. ಸೊ ನಮ್ಮ ಒಳಗಡೆ ಡಿಸ್ಕಷನ್ ಏನು, ಅಟ್ಲೀಸ್ಟ್ ನಾನು ಆಸ್ ಅನ್ ಆಕ್ಟರ್ ಐ ವಾಂಟೆಡ್ ಟು ಪ್ಲೇ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ನಮ್ಮ ಒಳಗಡೆ ನಾನು ಎಲ್ರಿಗೂ ಹೆಂಗೆ ಸಮಜಾಯಿಸಿದೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಈ ಕ್ಯಾರೆಕ್ಟರ್ನ ಈ ಲುಕ್ಕಲ್ಲಿ ಆಲ್ರೆಡಿ ಬಂದಿದ್ದೀನಿ ನಾನು ಆಸ್ ಎ ರಿಚಿ. ಸೊ ಆಮೇಲೆ ಪ್ರೇಮಂ ಬಂದಾಗ ಯಾರು ಆ ಥರ ಕಮೆಂಟ್ ಮಾಡಿಲ್ಲ ಉಳಿದವ್ರ ಕಡೆಯಿಂದ. ಅಂದರೆ ಆ ಕ್ಯಾರೆಕ್ಟರ್ ಅಟ್ಲೀಸ್ಟ್ ಲುಕ್ ಆ್ಯಂಡ್ ಫೀಲ್ ಎಲ್ಲ ಅಲ್ಲಿಂದ ಇನ್ಸ್ಪೈರ್ ಅಂತ ಯಾರು ಕಮೆಂಟ್ ಮಾಡಿಲ್ಲ. ಸೊ ಇವಾಗ ಯಾಕೆ ಮಾಡ್ತಾರೆ ನಮ್ಮವ್ರು ಆವಾಗನೇ ಮಾಡಿಲ್ಲ. ಸೊ ಇವಾಗ ನಮ್ಮ ಸಿನಿಮಾ ಬಗ್ಗೆ ಯಾಕೆ ಆ ಥರ ಕಮೆಂಟ್ ಮಾಡ್ತಾರೆ ಅಂತ ನಾನೇ ಇವರಿಗೆಲ್ಲ ಬುದ್ಧಿ ಹೇಳಿ ನಾವು ಕಂಟಿನ್ಯೂ ಮುಂದುವರೆದ್ವಿ ನಾವು ಈ ಐಡಿಯಾದಲ್ಲಿ. ಬಟ್ ಅವೇನ್ ಐ ಮೀನ್ ಐ ಕಾಂಟ್ ಹೆಲ್ಪ್ ಇಟ್. ಆ್ಯಂಡ್ ಇನ್ನೊಂದು ಕಮೆಂಟ್ ನಾನು ಓದ್ದೆ, ಏನಂದ್ರೆ ಆಂಗರ್. ಫಸ್ಟ್ ಟೈಮ್ ನಾವು ಹೇಳ್ತಾ ಇರೋದು ನಮ್ಮಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ. ನಾವೆಲ್ಲೂ ಕೂಡ ಅಲ್ಲ, ನಾನು ಇವಾಗಲೂ ಹೇಳ್ತಿಲ್ಲ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಇಟ್ಸ್ ಜಸ್ಟ್ ದಟ್ ಆ ಮಾತುಗಳು ಯಾಕೆ ಬರ್ತಾ ಇದೆ ಅಂತ ಅಂದ್ರೆ, ಅದು ಬೇಕಾಗಿಲ್ಲ ಅನ್ನೋದು ಮಾತು. ನೀವು ಕತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದಕ್ಕೂ ಸಂಬಂಧ ಇಲ್ಲ. ಕತೆ ನಾನು ಆಕ್ಚುಲಿ 6 ವರ್ಷ ಹಿಂದೆ ಬರ್ದಿರುವಂಥ ಕತೆ, 2 ಲುಕ್ ಆವಾಗಲೇ ಬರ್ತಿದ್ದೆ, 2 ಲುಕ್ಕಲ್ಲಿ ಬರ್ತಾನೆ ಅಂತ ಕಾರಣ. ಆಮೇಲೆ ಇನ್ನೊಂದೇನೋ ಬಂತು, ಸಾನ್ವಿ ಮೇಲೆ ಕ್ರಶ್. ಇದು ನನ್ನ ರಿಯಲ್ ಲೈಫ್ ಇನ್ಸಿಡೆಂಟ್. ನಾನು ಫಸ್ಟ್ ಇಯರ್ ಇರ್ಬೇಕಾದ್ರೆ ಐ ಹ್ಯಾಡ್ ಕ್ರಶ್ ಆನ್ ಫೈನಲ್ ಇಯರ್ ಗರ್ಲ್. ಆ್ಯಂಡ್ ನಾನು ಫೈನಲ್ ಇಯರ್ ಇರ್ಬೇಕಾದ್ರೆ ನನ್ನ ಫಸ್ಟ್ ಇಯರ್ ಹುಡುಗಿ ಮೇಲೆ ಕ್ರಶ್ ಇತ್ತು. ದಟ್ ಈಸ್ ದ ಇನ್ಸ್ಪಿರೇಷನ್. ಆ್ಯಂಡ್ ಇನ್ನೊಂದೇನೋ ಬಂದು ನನಗೆ ಏನಂತಂದ್ರೆ, ಬ್ಯಾಂಗ್ಳೂರ್ ಡೇಸ್ ಒಂದು ಸೀನ್ ಕಾಪಿ ಮಾಡಿದಾರಂತ. ಇದರ ಹಿಂದೆ ಒಂದು ಕಂಪ್ಲೀಟ್ ಸ್ಟೋರಿ ಇದೆ. ಐ ಸ್ವೇರ್ ಆನ್ ಯು, ಐ ಮೀನ್ ಐ ಹ್ಯಾವ್ ನಾಟ್ ವಾಚ್ ಬ್ಯಾಂಗ್ಳೂರ್ ಡೇಸ್ ಆಸ್ ಆಫ್ ನೌ. ಇದುವರೆಗೂ ನಾನು ಬ್ಯಾಂಗ್ಳೂರ್ ಡೇಸ್ ನೋಡಿಲ್ಲ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನಮ್ಮ ಸಣ್ಣ ಹೆಗ್ಡೆ ಅಂತ ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ. ಅವರು ನಾರ್ಮಲಿ ಆ್ಯಕ್ಟ್ಸ್ ಆಸ್ ಸ್ಕ್ರಿಪ್ಟ್ ಡಾಕ್ಟರ್. ನಾವೆಲ್ಲ ಸ್ಕ್ರಿಪ್ಟ್ ಬರೆದ ಮೇಲೆ ಅವರು ನಾವು ಬರ್ದಿರೋಂಥ ಸ್ಕ್ರಿಪ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಓದ್ತಾರೆ. ಆವಾಗಲೂ ಆ ಥರ ಏನು ಕಮೆಂಟ್ ಬಂದಿರಲಿಲ್ಲ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನಾವು ಸೀನ್ ಎಲ್ಲ ಶೂಟ್ ಮಾಡಿ ಆದಮೇಲೆ ಒಮ್ಮೆ ನೋಡಿದಾಗ ಇದು ಸ್ವಲ್ಪ ಬ್ಯಾಂಗ್ಳೂರ್ ಡೇಸ್ ಥರ, ಈ ಸೀನ್ ಥರ ಹಂಗಿದೆ ಅಂತ ಹೇಳಿದ್ರು. ನನಗೊಮ್ಮೆ ಭಯ ಆಯಿತು ನನಗೆ. ಸೊ ನಾನು ಹೋಗಿ ಬ್ಯಾಂಗ್ಳೂರ್ ಡೇಸ್ ಓಪನ್ ಮಾಡಿ, ಅಲ್ಲಿವರೆಗೂ ನಮ್ಮ ಟೀಮಲ್ಲಿ ಕಿರಣ್ ರಾಜ್ ಒಬ್ಬನ್ ನೋಡಿದ ಬ್ಯಾಂಗ್ಳೂರ್ ಡೇಸ್. ಬಟ್ ಸ್ಕ್ರಿಪ್ಟ್ ಲೆವೆಲಲ್ಲಿ ಅವನಿಗೂ ಅದು ತಲೆಗೆ ಬಂದಿಲ್ಲ, ಎಡಿಟಿಂಗ್ ಟೈಮಲ್ಲೂ ತಲೆಗೆ ಬಂದಿಲ್ಲ. ಸಣ್ಣ ಹೆಗ್ಡೆ ಕಮೆಂಟ್ ಹೊಡೆದಾಗ ಅವನಿಗೂ ಭಯ ಶುರು, ಹೌದಲ್ವಾ ಅಂದರೆ ಆ ಥರ ಇದೆ ಅಂತ. ಆಮೇಲೆ ಆವಾಗ ಏನಂತಂದರೆ, ನಾವು ಸಾನ್ವಿ ಥರ ಡೈರಿ ಹೆಂಗಿದೆಯಲ್ಲ ಆ ಥರ ಬ್ಯಾಂಗ್ಳೂರ್ ಡೇಸಲ್ಲಿ ಒಂದು ಡೈರಿ ಇದೆ ಅಂತ ಬಂತು ನಮಗೆ. ಇದು ಕಂಪ್ಲೀಟ್ ಇದನಿಗೆ ಡೆಫಿನೆಟ್ಲಿ ಹಿಂಗೆ ಕಮೆಂಟ್ ಬರುತ್ತೆ ಅಂತ ಹೇಳಿ ನಾವು ಆ ಬ್ಯಾಂಗ್ಳೂರ್ ಡೇಸ್ ಸೀನ್ ಹಾಕಿ ನೋಡಿದ್ವಿ. ಒಂದಷ್ಟು ಇಷ್ಟು ಸಿಮಿಲಾರಿಟೀಸ್ ಇತ್ತು, ಬಟ್ ಡೈರಿ ಇರಲಿಲ್ಲ. ಸೊ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು. ಬಟ್ ಅಗೇನ್ ನಾನು ಈ ಸೀನ್ ಹೆಂಗೆ ಬರದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ.
ನಾನು ಫಸ್ಟ್ ಇಯರಲ್ಲಿ ಇರಬೇಕಾದ್ರೆ ನಾನು ಇವರಿಗೆ ಮೋಸ್ಟ್ಲಿ ನಾನು ರಿಷಬ್ ಮೋಸ್ಟ್ಲಿ ಈ ಸ್ಟೋರಿ ಗೊತ್ತು, ಬಟ್ ಅಗೇನ್ ಈ ಸೀನ್ ಹಿಂಗೆ ಬಂತು ಅಂತ ಗೊತ್ತಿಲ್ಲ, ಯಾಕಂದ್ರೆ 6 ವರ್ಷ ಹಿಂದೆ ಬರ್ದಿರೋದು, ಅದಕ್ಕೆ ಯಾವತ್ತಕ್ಕೂ ನಾನು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗಿಲ್ಲ. ಬಟ್ ಇವ್ರಿಗೆ ಯಾರಿಗೂ ಮೋಸ್ಟ್ಲಿ ಈ ಸ್ಟೋರಿನೂ ಗೊತ್ತಿಲ್ಲ. ನಾನು ಫಸ್ಟ್ ಇಯರ್ ಇರಬೇಕಾದ್ರೆ ನಂದೊಬ್ಳು ಫ್ರೆಂಡ್ ಇದ್ಲು, ನನ್ನ ಹೆಸರು ಹೇಳಲ್ಲ ಯಾಕಂದರೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಲೈವ್ ಹೋದಾಗ ನಾನು ಫೈನಲ್ ಇಯರ್ ಯಾರ ಮೇಲೆ ಕ್ರಶ್ ಇತ್ತು ಅವಳ ಹೆಸರು ಹೇಳಿದಾಗ ಅವ್ರ ಫೋಟೋ ಎಲ್ಲ ಹಾಕಿದ್ರು. ಸೊ ಆ ಥರ ತೊಂದರೆ ಆಗೋದು ಬೇಡ. ನಾನು ಫಸ್ಟಲ್ಲಿ ಇರಬೇಕಾದ್ರೆ ಒಬ್ಳು ಫ್ರೆಂಡ್ ಇದ್ಲು. ಸೊ ಅವಳು ನನಗೆ ಶಿ ವಾಸ್ ಅ ವೆರಿ ಗುಡ್ ಫ್ರೆಂಡ್, ನನ್ನ ಸ್ಕೂಲ್ ಟೈಮಿಂದ ಅವಳು ಫ್ರೆಂಡ್. ಸೊ ಅವಳು ಆವಾಗ ನಾನು ಫಸ್ಟ್ ಇಯರಲ್ಲಿ ಇಂಜಿನಿಯರಿಂಗ್, ನಾವಿಬ್ಬರು ಫಸ್ಟ್ ಇಯರ್, ಅವಳು ಬೇರೆ ಬ್ರ್ಯಾಂಚ್. ಯಾವತ್ತೂ ಒಮ್ಮೆ ಬಂದ ನಂತರ ಕೇಳಿದ್ಲು ನನ್ನ ಬಗ್ಗೆ ಯಾರಾದರೂ ಬಂದು ನಿನಗೆ ನನ್ನ ಬಗ್ಗೆ ಕೆಟ್ಟದಾಗಿ ಏನಾದರೂ ಮಾತಾಡಿದ್ರ ಅಂತ, ನನ್ನ ಬಗ್ಗೆ. ಅದಕ್ಕೆ ಇಲ್ವಲ್ಲ, ಏನೂ ಇಲ್ವಲ್ಲ ಅಂತ. ಹೌದಾ ಸರಿ, ಆ ಥರ ಏನೋ ಒಂದು ಎಲ್ಲರೂ ನನ್ನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ಲು. ಸರಿ, ಹೆಂಗಿದ್ರು ನಾನು ಆವಾಗ ಟ್ರಾವೆಲ್ ಮಾಡ್ತಾ ಇದ್ದೆ, ನಾನು ಇನ್ನೂ ಹಾಸ್ಟೆಲಲ್ಲಿ ಇರ್ತಿರ್ಲಿಲ್ಲ. ಐ ವಾಸ್ ಅ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆವಾಗ. ಆ್ಯಂಡ್ 2 days ನಂತರ ಟ್ಯಾಲೆಂಟ್ಸ್ ಡೇ ಇತ್ತು. ಸೊ ಐ ವಾಸ್ ಅರೇಂಜಿಂಗ್ ದ ಟ್ಯಾಲೆಂಟ್ಸ್ ಡೇ, ಅಂದರೆ ಸಿನ್ಸ್ ಐ ವಾಸ್ ಅ ಕ್ಲಾಸ್ ರೆಪ್ರೆಸೆಂಟೇಟಿವ್. ಆವಾಗ ಸರಿ, ನಾನು ಹೆಂಗಿರು ಉಡುಪಿ ಹೋಗಬೇಕಲ್ವಾ, ನಾವಿಬ್ಬರು ಬಸ್ಸಲ್ಲೇ ಹೋಗೋದು. ಸೊ ಬಸ್ಸಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡು, ನಾನು ಇದನ್ನೆಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿ ನಾವಿಬ್ಬರು ಬಸ್ ಸ್ಟ್ಯಾಂಡ್ವರೆಗೂ ಹೋದ್ವಿ. ಇನ್ನೇನು ಬಸ್ ಬರಬೇಕು, ಆವಾಗ ಒಬ್ಬ ಫ್ರೆಂಡ್ ಕರೆದು ಟ್ಯಾಲೆಂಟ್ಸ್ ಡೇ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ದ. ಅವ್ಳು ಕಾಯ್ತಾ ಇದ್ಲು ನನಗೋಸ್ಕರ. 1 hour ಕಾದ್ಲು, 2 hour ಕಾದ್ಲು. ಆಮೇಲೆ ಹೇಳಿದ್ಲು, ಇಲ್ಲ ನಂಗೆ ಲೇಟ್ ಆಗ್ತಿತ್ತು, ನಾನು ಹೊಡ್ತೀನಿ, ಆಮೇಲೆ ನಾಳೆ ನಂಗೆ ಎಕ್ಸ್ಪ್ಲೇನ್ ಮಾಡು ಅಂತ. ಸರಿ ಅಂತ ಹೇಳಿ ನೀನು ಹೋಗು, ನಾನು ನಾಳೆ ನಂಗೆ ಹೇಳು ಅಂತ ಹೇಳಿ ನಾನು ಅವಳನ್ನು ಕಳಿಸಿದೆ. ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಕಾಲೇಜಿಗೆ ಹೋಗಬೇಕಾದ್ರೆ ಐ ಗೆಟ್ ಅ ನ್ಯೂಸ್ ದಟ್ ಶಿ ಇಸ್ ಕಮಿಟೆಡ್ ಸುಸೈಡ್. ಮನೆಗೆ ಹೋದವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಶಿ ವಾಸ್ ಅ ಗುಡ್ ಫ್ರೆಂಡ್, ಐ ಮೀನ್ ಸಾರಿ ಡಿಸ್ಕನೆಕ್ಟ್ ಆಯಿತು. ಸೊ ಶಿ ವಾಸ್ ಅ ಗುಡ್ ಫ್ರೆಂಡ್, ನನ್ನ ಸ್ಕೂಲಿಂದ ನನ್ನ ಜೊತೆ ಇದ್ದಂತಹ ಫ್ರೆಂಡ್. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅಟ್ಲೀಸ್ಟ್ ಓಕೆ ಕ್ರಿಮೇಷನ್ಗಾದರೂ ಅವಳದು ಹೋಗಬೇಕು ಅಂತ ನಾವು ಅಂದ್ಕೊಂಡಾಗ ಅವಳಿಗೆ ಫೋನ್ ಮಾಡಿದ್ವಿ. ಅವಳ ತಂದೆ ಅಂದರೆ ಅವಳ ಮನೆಗೆ ಫೋನ್ ಮಾಡಿದ್ವಿ. ಅವಳ ತಂದೆ ಫೋನ್ ರಿಸೀವ್ ಮಾಡಿದ್ರು. ಫೋನ್ ರಿಸೀವ್ ಮಾಡಿಬಿಟ್ಟು, ಅವಳ ಮಗಳೇ ಅಲ್ಲ, ಈ ಥರ ಎಲ್ಲ ಫೋನ್ ಮಾಡೋಕ್ಕೆ ಹೋಗಬೇಡಿ, ಅವಳ ಕ್ರಿಮೇಷನ್ಗೆ ನಾನು ಹೋಗ್ತಾ ಇಲ್ಲ ಅಂತ ಹೇಳಿ ಫೋನ್ ಇಟ್ಬಿಟ್ರು. ನಮ್ಮ ಕ್ವೆಶನ್ಸು ಆನ್ಸರು ಮಾಡಿಲ್ಲ. ಅಟ್ಲೀಸ್ಟ್ ನಾವಾದರೂ ಹೋಗೋಣ ಅಂತ ಹೇಳಿದ್ರೆ. ಸೊ ದಿಸ್ ವಾಸ್ ಅ ಬಿಗ್ ಶಾಕ್ ಫಾರ್ ಮೀ, ವಿಚ್ ಇಸ್ ವಾಟ್ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ಇನ್ಸ್ಪಿರೇಷನ್. ಸೊ ಇದ್ರ ಬಗ್ಗೆ ನಾನು ಆ 2-3 days ನಂಗೆ ನಿದ್ದೆನೇ ಬಂದಿರಲಿಲ್ಲ. ಆಮೇಲೆ ಇದ್ರ ಬಗ್ಗೆ ನಾನು ತುಂಬ ಯೋಚನೆ ಮಾಡಿದ್ದೆ. ಈ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಆಬ್ವಿಯಸ್ಲಿ ಅಂದರೆ ಇಟ್ಸ್ ಅ ಕೊಲಾಜ್ ಆಫ್ ಮೆನಿ ಥಿಂಗ್ಸ್. ಈ ಕತೆ ಬರೀಬೇಕಾದ್ರೆ ಸೊ ಸಾನ್ವಿದ್ ಒಂದು ಇನ್ಸಿಡೆಂಟ್ ಡೆಫಿನೆಟ್ಲಿ ಇದರಿಂದ ಇನ್ಸ್ಪೈರ್ ಆಗಿರೋದು. ಸೆಕೆಂಡ್ ಹಾಫ್ ಬರೀಬೇಕಾದ್ರೆ ನನಗೊಂದು ಯೋಚನೆ ಬಂತು. ನಾನು ಇವಾಗ ಆಫ್ಟರ್ ಸೋ ಮೆನಿ ಇಯರ್ಸ್, ನಾನು ಇಂಜಿನಿಯರಿಂಗ್ ಆದಮೇಲೆ ಒಂದು 2-3 years ನಂತರ ಬರೆದಿರೋಂಥ ಕತೆ. 2-3 years ನಂತರ ನಾನು ಇವಾಗ ವಾಪಸ್ ಅವಳ ಮನೆಗೆ ಹೋದರೆ ಅವಳ ತಂದೆ ಇವಾಗಲೂ ಅದೇ ಸಿಟ್ಟಲ್ಲಿದ್ದಾರಾ ಅಥವಾ ಚೇಂಜ್ ಆಗಿದ್ದಾರಾ ಅಂತ ಒಂದು ಥಾಟ್ ಬಂತು. ಸೊ ಆಬ್ವಿಯಸ್ಲಿ ನನ್ನ ಪ್ರಕಾರ ಚೇಂಜ್ ಆಗಿರ್ತಾರೆ. ಎಷ್ಟೇ ಕಠೋರವಾಗಿರುವಂಥ ತಂದೆನೂ ಆ ಟೈಮಲ್ಲಿ ಅವನಿಗೆ ಈಗೋ ಜಾಸ್ತಿ ಆಗಿರ್ಬೋದು. ಬಟ್ ಇವತ್ತಿನ ಡೇಟಲ್ಲಿ ಡೆಫಿನೆಟ್ಲಿ ಈಗೋ ಅವರದ್ದು ಹೋಗಿರುತ್ತೆ. ಆ್ಯಂಡ್ ಅವರಿಗೆ ಅವಳ ಮಗಳು ಏನು ಅಂತ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಅವ್ರ ತಂದೆಗೂ ಗೊತ್ತಿರುತ್ತೆ. ಅದು ಅವ್ರು ರಿಯಲೈಸ್ ಮಾಡ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡೆ. ನಾನು ಯಾವತ್ತೂ ಅವ್ರ ಮನೆಗೆ ಹೋಗಿಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡೆ ನಾವು ಬರ್ದಿರೋದು. ಆರ್ಯ ಸಾನ್ವಿನ್ ತಗೊಂಡೋಗೋ ಕಾರಣ ಏನು ಅಂತಂದರೆ, ಇದು ನಾವು ನೆಕ್ಸ್ಟ್ ರೀಸೆಂಟಾಗಿ ಡೆವಲಪ್ ಮಾಡಿರುವಂಥ ಡೆವಲಪ್ಮೆಂಟ್. ನಾವು ಕೂತ್ಕೊಂಡು ಬರೀಬೇಕಾದ್ರೆ ಆರ್ಯದ ಕ್ಯಾರೆಕ್ಟರ್ ಎಲ್ಲೋ ಬಿದ್ದೋಗ್ತಾ ಇದೆ. ಸೊ ಅವಳಿಂದ ಏನೊಂದು ಆಗಬೇಕು ಅಂತ ಯೋಚನೆ ಮಾಡಿದಾಗ, ಸರಿ ಸಾನ್ವಿ ಮನೆಗೆ ಆರ್ಯನೇ ಕರ್ಕೊಂಡು ಹೋಗಿದ್ರೆ ಹೆಂಗಿರುತ್ತೆ, ಅದು ನೈಟ್ ಫುಲ್ ಎಂಜಾಯ್ ಅವರು ತುಂಟಾಟ ಮಾಡಿ 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 ಕೊನೆಗೆ ಹೋಗಿ ಸಾನ್ವಿ ಮನೆಗೆ ಹೋಗಿ ಬಿಟ್ಟರೆ ಹೆಂಗಿರುತ್ತೆ ಅನ್ನೋ ಒಂದು ಥಾಟಲ್ಲಿ ಬರ್ದಿರೋದು. ನಾವು ಯಾರು ಅಟ್ಲೀಸ್ಟ್ ನಾನು ಬ್ಯಾಂಗ್ಳೂರ್ ಡೇಸ್ ನೋಡೇ ಇಲ್ಲ. ನಾನು ಅದಕ್ಕಿಂತ ಮುಂಚೆನೇ ಈ ಸ್ಕ್ರಿಪ್ಟ್ ಬರೆದಿದ್ದೆ. ಆಮೇಲೆ ನಾವು ಬರಿಬೇಕಾದ್ರೂ ನೋಡಿದಂಥ ಕಿರಣ್ ರಾಜ್ ಒಬ್ಬನೇ, ಅವರಿಗೂ ಈ ತಲೆಗೆ ಬಂದಿಲ್ಲ ಅಂದರೆ ಅದಲ್ಲಿದೆ ಅಂತ. ನಾವು ನಾರ್ಮಲಾಗಿ ಹೆಂಗೆ ವರ್ಕ್ ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ಒಂದು ಸೀನ್ ಬರಿಬೇಕಾದ್ರೆ ಮಗ ನಾರ್ಮಲಾಗಿ ಅಭಿ ಹೇಳ್ತಾನೆ, ಈ ಸಿನಿಮಾದಲ್ಲಿ ಹಿಂಗಿದೆ, ಈ ಥರ ಒಂದು ಸೀನ್ ಇದೆ ಮಗ ಅಂತ ಇವನ್ನ ಕಮೆಂಟ್ ಬರುತ್ತೆ ಅಥವಾ ಕಿರಣ್ ರಾಜಿಂದ ಕಮೆಂಟ್ ಬರುತ್ತೆ. ಯಾರಿಂದ ಕಮೆಂಟ್ ಬಂದ್ರು ಆ ಸೀನ್ ನಾವು ಅದನ್ನು ಅರ್ಧ ಬರ್ಧ ಸೀನ್ ಸೈಡಲ್ಲಿ ಇಟ್ಟು ಬೇರೆ ಏನೋ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು. ಯಾಕಂದರೆ ನಮ್ಗೆ ಇದು ಬೇಡ, ಏನಂತಂದರೆ ಇವರು ಇದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅನ್ನೋದು. ಈ ಕಮೆಂಟ್ಸೇ ನಮಗೆ ಇಷ್ಟ ಆಗಲ್ಲ. ಈ ಥರ ಕಮೆಂಟ್ಸ್ ಬರುತ್ತೆ ಅನ್ನೋದು ಗೊತ್ತು ನಮಗೆ. ನಮ್ಮವರೇ ಸ್ಪೆಷಲ್ ಆಗಿ ನಮ್ಮವ್ರ ಹತ್ರದವರೇ ಜಾಸ್ತಿ ಈ ತರ ಕಮೆಂಟ್ಸ್ ಮಾಡಕ್ ಶುರು ಮಾಡೋದು. ಕೆಲವರು ಹೇಳಿದ್ದಾರೆ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ಅವರಿಗೆಲ್ಲ ಹೇಳ್ತಿರ್ತಾರೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಅಂತ. ಸಿನಿಮಾ ಸೂಪರ್ ಹಿಟ್ ಆಗಿದೆ. ಅಲ್ಲ, ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂತಂದ್ರೆ, ಈ ಸಿನಿಮಾದ ಮೇಲೆ ನಾವು ರೈಟಿಂಗ್ ಅಂತ ಬಂದಾಗ 4 ತಿಂಗಳು ಕೆಲಸ ಮಾಡಿದೀವಿ. ಎಕ್ಸಾಕ್ಟ್ಲಿ 4 months ನಾವು 1, 2, 3, 4, 5 ಆಮೇಲೆ ಚಂದ್ರಜಿತ್ 6 ಜನ 4 months ಅಲ್ಲ 6 ಜನ ಅಲ್ಲ 6 ಜನ 4 ತಿಂಗಳು ಕೆಲಸ ಮಾಡಿದೀವಿ. ಅಂತಂದ್ರೆ ಯಾರೋ ಒಬ್ಬ ಬಂದು ನೀವು ಇದರಿಂದ ಕಾಪಿ ಮಾಡಿದಾರೆ ಅಂತ ಹೇಳಿದಾಗ ನಾವು 4 ತಿಂಗಳು ಮಾಡಿರೋ ಕೆಲಸ ಹಂಗಿದ್ರೆ ಏನು ಹಂಗಿದ್ರೆ.
ಸುಮ್ಮನೆ ಕೂತ್ಕೊಂಡು ನಾವು ಹಂಗೆ ಏನೋ ಟೈಮ್ ಪಾಸ್ ಮಾಡ್ತಾ ಇದ್ವಾ, ಈ ತರ ಬೇಜಾರಾಗುತ್ತೆ ಅಷ್ಟೇ. ಅಲ್ಲ, ನಾವು ಕಾಪಿ ಮಾಡಿದ ನಿಮ್ಮ ಮನೇಲಿ DVD ಪ್ಲೇಯರ್ ಅಲ್ಲಿ ಇದೆ ನೋಡಕ್ಕೆ. ಇನ್ನೊಂದು ಏನಂತಂದ್ರೆ, ನಾನು ಇಲ್ಲಿ ಯಾರೋ ಜೊತೆ ಚಾಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ. ನಾನು ಲೈವ್ ಅಲ್ಲಿ ಏನೆಲ್ಲ ಕ್ವಶನ್ ಕೇಳ್ತೀರಾ ಕ್ವಶನ್ ನೋಡ್ತಾ ಇದ್ದೀನಿ, ಅದು ಒಂದು ಕ್ಲಾರಿಫಿಕೇಶನ್ ಇರಲಿ ಅಂತ. ಅಂದ್ರೆ ನಾನು ಮಾತಾಡ್ತಿರ್ಬೇಕಾದ್ರೆ ನನ್ಗೆ ಇಲ್ಲಿ ಓದಕ್ಕಾಗಲ್ಲ, ಸೊ ಅವರು ಇಲ್ಲಿ ಓದ್ತಾ ಇದ್ದೀವಿ, ಇಷ್ಟ ನಾವು ಓದ್ತಾ ಇದ್ದಾರೆ. ಸೊ ನಾವು ಮಾಡಿರುವಂಥ ಕೆಲ್ಸಕ್ಕೆ ಏನೋ ಅದಕ್ಕೆ ಇನ್ಸಲ್ಟ್ ಮಾಡಬೇಡಿ ಅನ್ನೋ ಒಂದೇ ಒಂದು ಆಸೆ. ಆ್ಯಂಡ್ ಸ್ಪೆಷಲಿ ಒಬ್ರು ಕೆಲವೊಂದು ಫಿಲ್ಮ್ ಮೇಕರ್ಸೇ, ಇಂಡಸ್ಟ್ರಿಯವರೇ ಈ ಥರದ್ದೆಲ್ಲ ಕಮೆಂಟ್ ಹೊಡೆದಾಗ ನಮಗೆ ಅಂದರೆ ಅವರು ಸುಮಾರು ಸಿನಿಮಾಗಳು ಮಾಡ್ತಾರೆ, ಅವ್ರ ಸಿನಿಮಾಗಳಿಗೂ ಈ ಥರ ಕಮೆಂಟ್ ಬರೋ ಚಾನ್ಸಸ್ ಇದೆ. ಓಕೆನಾ? ಆಮೇಲೆ ನೀವು ಯಾವುದೇ ಸಿನಿಮಾ ಮಾಡಿ, ಯಾವುದೇ ತಗೊಳ್ಳಿ, ನಾನು ಇನ್ನೊಂದು ಸಿನಿಮಾ ನಿಮ್ಗೆ ತಂದು ತೋರಿಸ್ತೀನಿ. ಕಂಪ್ಲೀಟಾಗಿ ನೀವು ಹೊಸ ಸೀನ್ ಬರೆಯೋಕ್ಕೆ ಇವತ್ತು ಅಂದರೆ ಇಟ್ಸ್ ಇಂಪಾಸಿಬಲ್. ಸೊ ಈ ಥರ ಕಮೆಂಟ್ಸ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯವರು ಅಟ್ಲೀಸ್ಟ್ ಮಾಡೋದು ನಿಲ್ಲಿಸಬೇಕು. ಅನ್ಲೆಸ್ ವಿ ಹ್ಯಾವ್ ಆ ಸೀನ್ನ ಪಕ್ಕ ಹಂಗಿಂದ ಹಿಂಗೆತ್ತಿ ಹಾಗೆ ಇಟ್ಟಿದ್ದೀವಿ ವಿತ್ ಡೈಲಾಗ್ಸ್, ಆವಾಗ ಬೇರೆ ವಿಷಯ. ಬಟ್ ಎನಿವೇಸ್, ಓಕೆ, ನೆಕ್ಸ್ಟ್ ಕ್ವೆಶನ್ಸ್ ಏನಾದ್ರು ಇದೆಯಾ? ಜಯಂತ್ ಅಂತ ಒಬ್ರು ಆವಾಗಿಂದ ಒಬ್ರು ನಿಮ್ಗೆ ಹಾಯ್ ಹೇಳ್ತಿದ್ದಾರೆ, ನೀವು ಒಂದ್ಸಲಿ ಹಾಯ್. ಸಾರಿ ಜಯಂತ್, ಹಾಯ್. ಮಾಡಿಲ್ಲ. ವಾಸ್ ದೇರ್ ಎನಿ ಸ್ಪೆಷಲ್ ಪರ್ಪಸ್ ಬಿಕಾಸ್ ಯು ಹ್ಯಾಡ್? ನಾನು ಸೊ ಇವ್ರು ಯಾರು, ನಿಖಿಲ್ ಅವರು ನಾನು ಯಾಕೆ ಈ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಉಳಿದವರು ಕಣದ ನಂತರ ನಾನು ತಗ್ಸಾವ್ ಮಾಲ್ಗುಡಿ ಮಾಡೋದು ಅಂತ ಫಿಕ್ಸ್ ಆಗಿದ್ದೀನಿ. ಆಮೇಲೆ ಒಂದಿಷ್ಟು ನಾನು ಬರ್ದಿರೋಂಥ ಸ್ಕ್ರಿಪ್ಟ್ಗಳನ್ನು ನಾನು ಅಂದರೆ ನಾನು ಬರ್ದಿರೋದು ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡಬೇಕು ಈ ಸಿನಿಮಾನ, ಈ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಬೇಕು ಅಂತ ಬರ್ದಿರೋದು. ಈ ಸಿನಿಮಾ ಅಂದರೆ ಆ ಸಿನಿಮಾ ಬರೀಬೇಕಾದ್ರೆ ಮೋಸ್ಟ್ಲಿ ನಾನು ಡೈರೆಕ್ಟ್ ಮಾಡಬೇಕು ಅಂತ ಬರ್ದಿದ್ದೆ. ಯಾಕಂದರೆ ಇದೆಲ್ಲ ಬರ್ದಿರೋದು ನಾನು ಸಿಂಪಲ್ ಅನ್ನೋಷ್ಟಕ್ಕಿಂತ ಮುಂಚೆ. ಸೊ ಆವಾಗ ಏನಂತಂದರೆ ನನಗೆ ಯಾರು ಚಾನ್ಸ್ ಕೊಡಲ್ಲ, ಅದಕ್ಕೆ ನಾನೇ ಡೈರೆಕ್ಟ್ ಮಾಡಬೇಕು ಅನ್ನೋದು ಒಂದು ಥಾಟ್ ಇತ್ತು. ಇವಾಗ ಕೆಲವೊಂದು ನನಗೆ ಡೈರೆಕ್ಷನ್ ಮಾಡೋ ಆಸೆ ಇಲ್ಲ, ಬರೀ ಆ ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡೋ ಆಸೆ ಇದೆ. ಸೊ ಆವಾಗ ಕೆಲವೊಂದು ಸಲ ನಮ್ಮ ಅಸೋಸಿಯೇಟ್ ಡೈರೆಕ್ಷನ್ ಆಗಲಿ ಅಥವಾ ರಿಷಬ್ ಆಗಲಿ, ಕೆಲವೊಂದು ಸಿನಿಮಾಗಳು ರಿಷಬ್ ಕೇಳಿ ಅವ್ನಿಗೆ ಎಷ್ಟಿಷ್ಟ ಆಗಿದೆ ಅಂತಂದರೆ ಅವ್ನು ಡೈರೆಕ್ಷನ್ ಮಾಡಬೇಕು ಅಂತ ಅನಿಸಿದೆ. ಸೊ ಅದನ್ನು ಅವನು ಆಲ್ರೆಡಿ ಇವಾಗ ಅವನೇ ಶ್ರೀಮಾನ್ ನಾರಾಯಣ ಅಂತ ಇನ್ನೊಂದು ಸ್ಕ್ರಿಪ್ಟ್ ಇದೆ, ಅದನ್ನು ಅವನೇ ಮಾಡ್ತಿದ್ದಾನೆ. ಯಾವತ್ತೊಂದು ಗೊತ್ತಿಲ್ಲ, ಬಟ್ ಮಾಡ್ತಾನೆ. ಆಮೇಲೆ ರಿಚಿ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀವಿ, ಅದು ಅವನೇ ಡೈರೆಕ್ಷನ್. ಐಡಿಯಾ ಇರಲಿಲ್ಲ ಅದನ್ನ ಮಾಡ್ಬೇಕಂತ, ನಾನೇ ತಲೆ ತಿಂದಿರೋದು ಇಲ್ಲ ಮಗ ಇದೊಂದು ಸಬ್ಜೆಕ್ಟ್ ಮಾಡಲೇಬೇಕು ಅಂತ. ಸೊ ಹಾಗೆ ನಂದೊಂದಷ್ಟು ಸ್ಕ್ರಿಪ್ಟ್ ಇದೆ. ಸೊ ಇದು ಇಡೀ ಟೀಮ್ ವರ್ಕ್, ಕಿರಿಕ್ ಪಾರ್ಟಿ ಕೂಡ ಅಷ್ಟೇನೆ, ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿರೋದು. ಸೊ ಇಲ್ಲಿ ಯಾರೋ ಒಬ್ರದ್ದು ಇನ್ಪುಟ್ಸ್ ಆಗಲಿ ಒಬ್ರದ್ದು ವಿಷಯಗಳಾಗಲಿ ಅಲ್ಲ, ಇಡೀ ಟೀಮ್ ಸೇರ್ಕೊಂಡು ಮಾಡೋದು. ಸೊ ನಿಮ್ಗೆ ಇಷ್ಟು ರೀಚ್ ಆಗಿದೆ, ಇಷ್ಟು ಜನ ಇಲ್ಲಿ, ಕೆಲವೊಂದಷ್ಟು ಜನ ಈ ಜಸ್ಟಿಫಿಕೇಶನ್ ಎಲ್ಲ ಕೊಡಕ್ ಹೋಗೋದೇ ಬೇಕಾಗಿಲ್ಲ, ನೆಸೆಸಿಟಿ ಅಲ್ಲ, ಕರೆಕ್ಟ್, ನಿಮ್ಗೆ ಬೇಕಾಗಿಲ್ಲ. ಬಟ್ ಕೆಲವರಿಗೆ ಇದು 99.99% ಯಾರು ಸಿನಿಮಾನ ಅಪ್ರಿಷಿಯೇಟ್ ಮಾಡಿದಾರೆ, ಇಷ್ಟಪಟ್ಟಿದ್ದೀರಾ, ನಮ್ಮಲ್ಲಿ ಪ್ರೀತಿ ತೋರಿಸಿದೀರಾ, ಅವ್ರಿಗೆ ಹೇಳ್ತಿರೋದಲ್ಲ. ಆ 1% ಅವ್ರು ಬಹಳ ಬಾಯ್ ಪಡ್ಕೊಂಡು ಕೂತಿದಾರಲ್ವಾ, ಅವ್ರಿಗೆ ಇದು ನಿಮ್ಗೆ ವಿಷಯ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಿರೋದಲ್ಲ ಇದು. 3-4 ಕಮೆಂಟ್ಸ್ ಬಂದಿದೆ ಅಷ್ಟೇ. ನಮ್ಮ ಬೇಜಾರ್, ಬಟ್ ಸ್ಟಿಲ್ ವಿ ಆರ್ ಪಾಯಿಂಟಿಂಗ್ ದಟ್ ಏನಕ್ಕೆ ಜಸ್ಟಿಫೈ ಮಾಡಬೇಕು ಅಂತಲ್ಲ, ನಮ್ಮ ಬೇಜಾರು ಹಂಚ್ಕೊಳ್ತಾ ಇದೀವಿ ಅಷ್ಟೇ. ಅಂದ್ರೆ ನೀವು ನಿಮ್ ಜೊತೆ ಹಂಚ್ಕೊಳ್ಳೋದು ಮತ್ತೆ ಯಾರ ಹಂಚ್ಕೊಳಕ್ಕಾಗತ್ತೆ, ಅದೇ ಒಂದು ಇದರಲ್ಲಿ ಹಂಚ್ಕೊಳ್ತಾ ಇದೀವಿ. ಅಂದ್ರೆ ಇವರೆಲ್ಲ ಇದ್ರ ಬಗ್ಗೆ ಮಾತಾಡೋದು ಬೇಡ, ಕಮೆಂಟ್ಸ್ ಬಂದು ಮಾತಾಡೋದು ಬೇಡ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಎಲ್ಲೋ ಒಂದ್ಸಲ ಒಂದ್ ಕಡೆ ಬೇಜಾರಾಗ್ತಿತ್ತು. ಯಾಕಂದ್ರೆ ಇಷ್ಟು ಕೆಲಸ ಮಾಡಿದ್ಮೇಲೆ ಈ ಥರ ಕಮೆಂಟ್ಸ್ ಬರುತ್ತೆ ಅಂತ ಹೇಳಿದ್ಮೇಲೆ ಏನೋ ಒಂದು ಮಾತಾಡಲೇಬೇಕಲ್ವ ಅಂತ ಒಂದು ಆಸೆ ಇತ್ತು. ಇನ್ನೊಂದೇನಂದ್ರೆ ನಮ್ಗೆ ಯಾವ್ದಾದ್ರು ಕ್ರಿಟಿಸಿಸಮ್ ಬಂದಿದೆಯೋ, ಕನ್ಸ್ಟ್ರಕ್ಟಿವ್ ಆಗಿ ಯಾವ್ದಾದ್ರು ಇದೆಯೋ, ವಿ ಆರ್ ವೆರಿ ಓಪನ್, ನಾವು ಎಲ್ಲದನ್ನು ಕನ್ಸಿಡರ್ ಮಾಡಿ ತಗೊಂಡಿದ್ದೀವಿ. ಸಿ ವಿ ವೇರ್ ಆರ್ ಇನ್ಸ್ಪಿರೇಷನ್ಸ್ ಆನ್ ಅವರ್ ಸ್ಲೀವ್. ಸೊ ನಾವು ಮುಚ್ಚಿಡುವಂಥದ್ದು ಏನೂ ಇಲ್ಲ, ನಾವು ಡೈರೆಕ್ಟಾಗಿ ಇನ್ಸ್ಪೈರ್ ಆದರೆ ಇನ್ಸ್ಪೈರ್ ಆಗಿದ್ದೀವಿ ನಾವು. ನಾನು ಅದೇ ಹೇಳ್ತಾ ಇದ್ದೀನಿ, ನಾನು ಪ್ರೇಮ ನೋಡಿದ್ಮೇಲೆ ನನಗೆ ಈ ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಬಿಟ್ಟರೆ ಅದರಿಂದ ಕಾಪಿ ಮಾಡಿದೀವಿ ಅಂತ ಹೇಳಿದ್ರೆ ನಾನು ಡೆಫಿನೆಟ್ಲಿ ಅದನ್ನು ಒಪ್ಪಲ್ಲ. ಯಾಕಂದರೆ ನಾವು ಯೂಸ್ ಮಾಡಿರುವಂಥ ಶಾರ್ಟ್ಸ್ ನಾವು ಉಳಿದವರು ಕಣ್ಣಂತಲೂ ಯೂಸ್ ಮಾಡಿದ್ದೀನಿ. ಏನೋ ಬಿಲ್ಡಪ್ ಶಾರ್ಟ್ ಏನು ನಾವು ಕರ್ಣನಿಗೆ ಸೆಕೆಂಡ್ ಹಾಫಲ್ಲಿ ಕೊಟ್ಟಿದ್ದೀವಿ, ಅದನ್ನು ಸೇಮ್ ಬಿಲ್ಡಪ್ ಶಾರ್ಟ್ ನಾನು ರಿಚಿ ಕೊಟ್ಟಿದ್ದೀನಿ. ನಾನು ರಿಚಿ ನಡ್ಕೊಂಡ್ಬರ್ಬೇಕಾದ್ರೆ ಏನೋ ಉಡುಪಿ ಕಾರ್ ಸ್ಟ್ರೀಟಲ್ಲಿ ನಡ್ಕೊಂಡ್ಬರ್ಬೇಕಾದ್ರೆ ಅದು ಸೇಮ್ ಶಾರ್ಟ್ ಇಟ್ಟಿದ್ದೀನಿ ನಾನು. ಬಟ್ ಏನಂದರೆ ಅಲ್ಲಿ ಒಬ್ಬನೇ ಇದ್ದ, ಇಲ್ಲಿ ಒಬ್ವಿಯಸ್ಲಿ ನಮ್ಮ ಸಿನಿಮಾ ಕಾಲೇಜ್ ಸಿನಿಮಾ ಅಂತ ಹೇಳಿದ್ಮೇಲೆ ಫ್ರೆಂಡ್ಸ್ ನಡ್ಕೊಂಡೇ ಬರ್ತಾರೆ ಜೊತೆಗೆ. ನಾನು ಅವ್ರನ್ನ ಬಿಟ್ಬಿಟ್ಟಿಲ್ಲ, ನಾನು ಒಬ್ಬನೇ ಹೋಗ್ತೀನಿ, ನಾನು ಒಬ್ಬನೇ ಬಿಲ್ಡಪ್ ತಗೋತೀನಿ ಅಂತ ಹೇಳೋಕ್ಕಾಗಲ್ಲ. ಪ್ರೇಮಂ ನೋಡಿದ ಮಲಯಾಳಂ ಆಡಿಯನ್ಸ್ ಎಷ್ಟೋ ಮಂದಿ ಕಾಲ್ ಮಾಡಿ ಎಕ್ಸಾಕ್ಟ್ಲಿ ನನಗೆ ಹೆಂಗಂದ್ರೆ ಈ ಮಲಯಾಳಿ ಆಡಿಯನ್ಸ್ ನಮ್ಮ ಸಿನಿಮಾ ನೋಡಿದವ್ರು ಯಾರು ಕಾಪಿ ಅಂತ ಹೇಳಿಲ್ಲ. ಅದು ಕ್ಯಾಂಪಸ್ ಕಾನ್ಸೆಪ್ಟ್, ಇದು ಕ್ಯಾಂಪಸ್ ಕಾನ್ಸೆಪ್ಟ್ ಅಲ್ಲ, ಪ್ರೇಮ ನೆನಪು ಮಾಡುತ್ತೆ ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನು ಕಮೆಂಟ್ಸ್ ಇಲ್ಲ, ಯಾಕಂದ್ರೆ ದಟ್ ಈಸ್ ಆಬ್ವಿಯಸ್, ನೆನಪು ಮಾಡೇ ಮಾಡುತ್ತೆ ಅಂತ. ಬಟ್ ಎನಿ ಅದರ್ ಫಿಲ್ಮ್, 3 Idiots ಒಂದು 2-3 ಕಮೆಂಟ್ ಅದು ಬಂತು. 3 Idiots ಮತ್ತೆ ಹ್ಯಾಪಿ ಡೇಸ್, ಅದೆಲ್ಲ ನಾನು ಹ್ಯಾಪಿ ಡೇಸ್ ಎಲ್ಲ ಒಂದೇ ಸಲ ನೋಡಿರೋದು, ಅದು 10 ವರ್ಷದ ಹಿಂದೆ 6 ವರ್ಷದ ಹಿಂದೆ ನೋಡಿರೋದು. ಸೊ ಅದೆಲ್ಲ ನಂಗೆ ನೆನಪಿರೋಕ್ಕೂ ಚಾನ್ಸ್ ಇಲ್ಲ. ನಾವು ಮಾಡಿರೋದು ಇಂಜಿನಿಯರಿಂಗ್ ಸಬ್ಜೆಕ್ಟ್. ಸೊ ಆಬ್ವಿಯಸ್ಲಿ
ಅಂದರೆ ಹುಡ್ಕಕ್ಕೆ ಹೋದ್ರೆ ಡೆಫಿನೆಟ್ ಏನೋ ಸಿಮಿಲಾರಿಟಿ ಸಿಗ್ಬೋದು ನನಗೆ. ಇಲ್ಲೊಂದು ಮನು ಗೌಡ ಅಂತ ಒಂದು ಇದು ಮಾಡಿದ್ದಾರೆ. ಸರ್ ನಿಮ್ ಕಿರಿಕ್ ಕಾರ್ನ ಹರಾಜ್ ಹಾಕಿ ಅದರಲ್ಲಿ ಬರೋ ಅಮೌಂಟ್ ನ ಯಾವ್ದಾದ್ರು ಒಳ್ಳೆ ಕಾಸ್ಗೆ ಯೂಸ್ ಮಾಡಬಹುದು. ಎಕ್ಸಾಕ್ಟ್ಲಿ ಅದೇ ಪ್ಲಾನ್ ಇದೆ. ಕಿರಿಕ್ ಕಾರ್ನ ಏನೋ ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ, ಗುಡ್ ಕಾಸ್ ಸಿನಿಮಾದಲ್ಲಿ ಏನೇನ್ ಮಾಡಿದೀವಿ ನಾವು, ಕಿರಿಕ್ ಪಾರ್ಟಿನ ಕಿರಿಕ್ ಕಾರ್ನ ಹರಾಜ್ ಹಾಕಿ ಕಿರಿಕ್ ಕಾರ್ನ ಹರಾಜ್ ಹಾಕಿ ಸಿನಿಮಾದಲ್ಲಿ ಏನ್ ಮಾಡಿದೀವಿ, ಒಂದು ಒಳ್ಳೆ ಕಾಸ್ಗೆ ಡೊನೇಟ್ ಮಾಡಿದೀವಿ ಸಿನಿಮಾದಲ್ಲಿ. ಹಂಗೆ ರಿಯಲ್ ಲೈಫಲ್ಲೂ ನಾವು ಕಿರಿಕ್ ಕಾರ್ನ ಹರಾಜ್ ಹಾಕಿ ಡೊನೇಟ್ ಮಾಡಬೇಕು ಅಂತಿದ್ದೀವಿ. ಯಾರಾದರೂ ಎಜುಕೇಷನ್ಗೆ, ಒಂದು ಹೆಣ್ಮಗುದು ಎಜುಕೇಷನ್ಗೆ ಡೊನೇಟ್ ಮಾಡೋಣ ಅಂತಿದ್ದೀವಿ. ಓಕೆ, ಆಮೇಲೆ ಇನ್ನೊಂದು ಯಾವುದೋ ಒಂದು ಪಾಯಿಂಟ್ ಬಂತು. ಓಕೆನಾ? ಇಲ್ಲ ಅನಿಲ್ ಅಪ್ಪು ಅಂತ ಒಬ್ರು ಹಾಕಿದ್ದಾರೆ. ಬಟ್ ಒನ್ ಥಿಂಗ್, ನಿವಿನ್ ಪೌಲಿ ಆಲ್ಸೋ ಫಿದಾ ಫಾರ್ ಯುವರ್ ಕರ್ಣ ಕ್ಯಾರೆಕ್ಟರ್ ಅಂತ ಹಾಕಿದ್ದಾರೆ. ನಿವಿನ್ ಪೌಲಿ ಇನ್ನೂ ಸಿನಿಮಾ ನೋಡಿಲ್ಲ, ನೆಕ್ಸ್ಟ್ ವೀಕ್ ಬರ್ತಾರೆ ಸಿನಿಮಾ ನೋಡೋಕ್ಕೆ. ಬೇರೆ ಓಕೆ, ಇನ್ನೊಂದೇನು ಓಕೆ. ಆಮೇಲೆ ಇನ್ನೊಂದೊಂದು ಕ್ಲಾರಿಫೈ ಮಾಡಬೇಕಿತ್ತು. ನಾವು ಈ ಸಿನಿಮಾ ಮಾಡಿದ್ದು ಒಂದು ಒಳ್ಳೆ ಕತೆ ಹೇಳಬೇಕು ಅಂತ ನಾವು ಯಾವತ್ತೂ ಯೋಚನೆ ಮಾಡ್ಕೊಂಡು ಈ ಸಿನಿಮಾ ಮಾಡಿಲ್ಲ ನಾವು. ಏನು ಅಂತಂದ್ರೆ ಒಂದಷ್ಟು ಅದೇ ವಿಷಯಕ್ಕೆ ರಿಲೇಟ್ ಆಗಿ ಒಂದಷ್ಟು ಜನ ಮೆಸೇಜ್ ಹಾಕಿದ್ರು, ರಿಕ್ಕಿ ಕತೆ ಹಂಗೆ ಹೆಂಗೆ ಅಂತೆಲ್ಲ ಮೆಸೇಜ್ ಹಾಕಿದ್ರು. ಎಲ್ಲ ಪಿಕ್ಚರ್ ರಿಕ್ಕಿ ತರ ಮಾಡ್ತಿರಕ್ಕಾಗಲ್ಲ, ಎಲ್ಲ ಪಿಕ್ಚರ್ ಉಳಿದವ್ರು ಮಾಡಕ್ಕಾಗಲ್ಲ. ಪ್ರತಿ ಸಲ ಒಂದೇನೋ ಹೊಸದೇನೋ ಟ್ರೈ. ಎಕ್ಸಾಕ್ಟ್ಲಿ, ಈ ಸಲ ನಾವು ಕತೆ ಹೇಳಬೇಕು ಅನ್ನೋ ಒಂದು ಯಾವುದೋ ಉದ್ದೇಶ ಇರಲಿಲ್ಲ. ಒಂದು ಫೀಲ್ ಗುಡ್ ಫಿಲ್ಮ್ ಮಾಡಬೇಕು, ಜನರನ್ನ ನಗಿಸ್ಬೇಕು. ಆಮೇಲೆ ಒಂದು ಕಾಲೇಜ್ ಸ್ಟೋರಿ ಅಂತ ಬಂದಾಗ ಕತೆ ಇರಲ್ಲ, ನಾರ್ಮಲ್ ಆಗಿ ಒಂದು ಎಪಿಸೋಡಿಕ್ಕಾಗಿ ಇರುತ್ತೆ. ಲೈಟ್ ಹಾರ್ಟೆಡ್ ಆಗಿ ಒಂದು ಕತೆ ಹೇಳೋಣ, ಬಟ್ ಎಪಿಸೋಡಿಕ್ಕಾಗಿ ಇಡೋಣ ಸಿನಿಮಾನ ಅಂತ ಅನ್ನೋದೇ ಒಂದು ಉದ್ದೇಶದಲ್ಲಿ ನಾವು ಸಿನಿಮಾ ಮಾಡಿರೋದು. ಆ್ಯಂಡ್ ಐ ಥಿಂಕ್ ಇವತ್ತು ಜನ ಅಪ್ರಿಷಿಯೇಟ್ ಮಾಡ್ತಿರೋದ್ರಿಂದ ಅದಲ್ಲಿ ನಾವು ಗೆದ್ದಿದ್ದೀವಿ ಅಂತ ನನಗೆ ಅನಿಸುತ್ತೆ. 7 Outsಯಿಂದ ನಾವು ಇನ್ನೂ ಸುಮಾರು ಕತೆಗಳು ಬರಿತೀವಿ. ನಾವು ಅದನ್ನು ಕೆಲವೊಂದು ಸಿನಿಮಾಗಳನ್ನ ನಾವೇ ಡೈರೆಕ್ಷನ್ ಮಾಡ್ಬೋದು, ಕೆಲವೊಂದು ಸಿನಿಮಾಗಳು ನಾವು ಬೇರೆ ಯಾರಿಗೂ ಕೊಡ್ಬೋದು, ಬಟ್ ಬರಿತಾನೆ ಇರ್ತೀವಿ ನಾವು ಕತೆಗಳನ್ನು. ಅಲ್ಲ? ಹೌದು. ಓಕೆ, ನೆಕ್ಸ್ಟ್ ಅದೇ ಪರಂಬಾ ಬ್ಯಾನರ್ ಇಂದ ನೆಕ್ಸ್ಟ್ ಯಾವ ಪರಂಬಾ ಸ್ಟುಡಿಯೋಸ್ ಇಂದ ಸದ್ಯಕ್ಕೆ ನಾನು 2 ಪ್ರಾಜೆಕ್ಟ್ಸ್ ಬೇರೆ ಕಮಿಟ್ ಆಗಿರೋದ್ರಿಂದ, ವಿಚ್ ಇಸ್ ನಾಟ್ ಅಂಡರ್ ಪರಂಬಾ ಸ್ಟುಡಿಯೋಸ್. ಸೊ ಪರಂಬಾ ಸ್ಟುಡಿಯೋಸ್ ಇಂದ ಪ್ರೊಡಕ್ಷನ್ ಅಂತೂ ನಡೀತಾ ಇರುತ್ತೆ. ಸೊ ವಿ ಆರ್ ಲುಕಿಂಗ್ ಫಾರ್ ಗುಡ್ ಸ್ಕ್ರಿಪ್ಟ್ಸ್. ಒಂದು ಒಳ್ಳೆ ಸ್ಪೆಷಲಿ ಹೊಸೊಬ್ಬರ ಸಿನಿಮಾ ಆಗಿದ್ರೆ ನಮ್ಗೆ ಇನ್ನೂ ಖುಷಿ. ಒಂದು ಒಳ್ಳೆ ತಂಡ ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಬಂದರೆ ಆ ಸ್ಕ್ರಿಪ್ಟಿಗೆ ಎಷ್ಟು ಬಜೆಟ್ ನಾವು ಅಲಾಟ್ ಮಾಡ್ಬೋದು ಅನ್ನೋದು ನಾವು ಹೇಳ್ತೀವಿ. ಅವರಿಗೂ ಅದು ಒಪ್ಪಿಗೆ ಆದರೆ ನಾವು ಪರಂಬಾ ಸ್ಟುಡಿಯೋಸಿಂದ ಡೆಫಿನೆಟ್ಲಿ ವಿ ವಾಂಟ್ ಟು ಕೀಪ್ ಪ್ರೊಡ್ಯೂಸಿಂಗ್ ಫಿಲ್ಮ್ಸ್. ಇವಾಗ ಹೆಂಗಿದ್ರು ಫಸ್ಟ್ ಸಿನಿಮಾ ನಾವು ಸ್ವಲ್ಪ ಸಾಲಾಗಿಲ್ಲ ಎಲ್ಲ ಮಾಡ್ಕೊಂಡು ಮಾಡಿದ್ವಿ. ಇನ್ನು ನೆಕ್ಸ್ಟ್ ಸಿನಿಮಾಯಿಂದ ನಾವು ಅದು ಮಾಡಬೇಕಾಗಿಲ್ಲ, ಯಾಕಂದರೆ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಸೊ ಸಿನ್ಸ್ ವಿ ಹ್ಯಾವ್ ಗುಡ್ ಬಜೆಟ್, ಡೆಫಿನೆಟ್ಲಿ ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಬಟ್ ಒನ್ ಎಟ್ ಎ ಟೈಮ್ ಆಸ್ ಆಫ್ ನಾವು. ಯಾಕಂದರೆ ವಿ ಹ್ಯಾವ್ ಟು ಪ್ರತಿ ಸಿನಿಮಾನು ಚೆನ್ನಾಗಿ ಬರಬೇಕು. ಕನ್ನಡ ಇಂಡಸ್ಟ್ರಿಗೆ ಪ್ರತಿ ಸಿನಿಮಾನು ಒಂದು ಆ್ಯಡ್ ಆನ್ ಆಗಬೇಕು, ಪರಂಬಾ ಸ್ಟುಡಿಯೋಸ್ ಬೆಳಿಬೇಕು ಅನ್ನೋ ಒಂದು ಆಸೆಯಲ್ಲಿ. ಇನ್ನೊಂದು ಇದಿದೆ, GL ಶ್ಯಾಮ್ ಪ್ರಸಾದ್ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ. ನಾನು ಅಭಿ ಅವರ ಅಭಿಮಾನಿ, ಅವ್ರಿಗೆ ಒಂದು ಚೇರ್ ಕೊಡಿ ಅಲ್ಲ ಪ್ಲೀಸ್ ಅಂತ. ಸರ್ ಇಲ್ಲಿ ಚೇರ್ ಇಲ್ಲ ಸರ್, ಇಲ್ಲಿ ಚೇರ್ ಇಲ್ಲ. ಓಕೆ, ನೆಕ್ಸ್ಟ್. ಅಲ್ಲ, ಇನ್ನೊಂದು ಕ್ವಶನ್ ಇಲ್ಲಿದೆ. ಈ ಸಿನಿಮಾದಲ್ಲಿ ಹಾಸ್ಯ ಲಹರಿ ಎಷ್ಟು ಇಷ್ಟ ಆಗಿದೆ ಅಂತ. ಹಾಸ್ಯ ಲಹರಿ ಎಷ್ಟು ಇಷ್ಟ ಆಗಿದೆ ಯಾರೋ ನಾನು ಕೇಳಿದ್ದು ಪ್ರಶ್ನೆ, ಯಾರೋ ಕೇಳಿದ್ದಾರೆ. ನಾನೇ ಕೇಳಿದ್ದು. ನೀವೇ ಕೇಳಿದ್ದೀರಿ? ಎಲ್ಲ ಕ್ರೆಡಿಟ್ ಅವ್ರಿಗೆ ಅಂತ ನಾವು. ಪ್ರಶ್ನೆ ನಿಮ್ಗೆ, ಆಡಿಯನ್ಸ್ಗೆ, ನಿಮ್ಗೆ ಅರ್ಥ ಆಗ್ಬೇಕು. ನಂಗೆ ಅರ್ಥ ಆಯ್ತು. ಈ ಸಿನಿಮಾದಲ್ಲಿ ಹಾಸ್ಯ ಲಹರಿ ಎಷ್ಟು ಇಷ್ಟ ಆಗಿದೆ ಹಂಗೆ ಅಭಿಜಿತ್ ಮಹೇಶ್ ನಮ್ಮ ಸಿನಿಮಾ ಡೈಲಾಗ್ ರೈಟರ್ ಕೇಳ್ತಾ ಇದಾರೆ. ಸೊ ಇದ್ರ ಬಗ್ಗೆ ನೀವು ಒಂದಷ್ಟು ಕಮೆಂಟ್ಸ್ ಗಳು ಹಾಕ್ಬೋದು. ಬೇಡ, ಯಾಕಂತಂದ್ರೆ ಆಮೇಲೆ ಕೇಸ್ ಹಾಕ್ಬೋದು ನಿಮ್ಮ ಮೇಲೆ. ಓಕೆ, ನೆಕ್ಸ್ಟ್. ರಿಲೀಸ್ ಇನ್ ಮಸ್ಕತ್. ಎಸ್, ವಿ ಆರ್ ರಿಲೀಸಿಂಗ್ ಇನ್ ಮಸ್ಕತ್. ಬಟ್ ಎಕ್ಸಾಕ್ಟ್ಲಿ ಯಾವತ್ತಂತ ನಾವು ಅನೌನ್ಸ್ ಮಾಡ್ತೀವಿ. ಓಕೆ, ತಕ್ಸೋಫ್ ಮಾಲ್ಗುಡಿಗೆ ಅಸಿಸ್ಟೆಂಟ್ ಆಗಿ ಬರೋಕೆ ಸುಮಾರು ಜನ ಕೇಳಿದ್ದಾರೆ. ಡೈರೆಕ್ಷನ್ ಟೀಮ್ ಅಲ್ಲಿ ವರ್ಕ್ ಮಾಡೋದು. ಈ ಕ್ಯೂ ಕೂತ್ಕೊಳ್ಳೋಕೆ ಹೇಳಿ ನೋಡಿ, ಆಲ್ರೆಡಿ ದೊಡ್ಡ ಕ್ಯೂ ಇದೆ. ಏನಂದ್ರೆ ನಮ್ಮ ಹತ್ರ ಆಲ್ರೆಡಿ ಸುಮಾರು ಜನ ಇದ್ದಾರೆ. ಆಮೇಲೆ ಈ ತರ ರಿಕ್ವೆಸ್ಟ್ ಸುಮಾರು ಬರ್ತಾನೆ ಇರುತ್ತೆ. ಬಟ್ ನೋಡೋಣ, ಯಾವತ್ತಾದ್ರೂ ಜಾಗ ಖಾಲಿದ್ದಾಗ ನಾವು ಏನೋ ಜನರನ್ನ ನಿಮಗೆ ನಾನು ಫೇಸ್ಬುಕ್ಕಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೀನಿ. ಯಾರಿಗೂ ಇಂಟ್ರೆಸ್ಟ್ ಇದ್ದವರು ಪ್ರೊಫೈಲ್ಸ್ ಕಳಿಸ್ಬೋದು. ನಾನು ಯಾವತ್ತೂ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ನು ವಿದೌಟ್ ಅವರು ಪ್ರೀವಿಯಸ್ ವರ್ಕ್ ಅಟ್ಲೀಸ್ಟ್ ಒಂದು ಶಾರ್ಟ್ ಫಿಲ್ಮ್ ಆದರೂ ಮಾಡಿರಬೇಕು, ಅದನ್ನು ನೋಡದೆ ನಾನು ಯಾವತ್ತೂ ಸೆಲೆಕ್ಟ್ ಮಾಡಿಲ್ಲ. ಸೊ ನಿಮ್ಮ ಕೆಲಸ, ನಿಮ್ಮಿಂದ ನನಗೂ ಒಂದು ಆ್ಯಡ್ ಆನ್ ಆಗುತ್ತೆ ಅಂತ ನಂಗೆ ಅನಿಸಿದ್ರೆ ನಿಮ್ಮನ್ನು ನಮ್ಮ ಟೀಮಲ್ಲಿ ಹಾಕೋತೀವಿ. ಈ ಥರ ಇವ್ರ ಥರ ಎಲ್ಲ ನಿಮ್ಗೆ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ಲಿ ನೀವು ನಮ್ಮ ಟೀಮಲ್ಲಿ ಇರ್ತೀರಾ. ನೆಕ್ಸ್ಟ್ ಏನಾದರೂ ಇದೆ ಕ್ವಶನ್ಸ್? ಹೌದು,
ಸಿ ಅಕ್ಷತ್ ಅವ್ರಿಗೆ ನಾವು ಅವರಿಗೆ ಹಾಕಿದ್ವಿ ಕ್ರೆಡಿಟ್ಸ್ ತೂಗುಮಂಚಕ್ಕೆ. ತೂಗುಮಂಚಕ್ಕೆ ಸಿ ಅಶ್ವಥ್ ಅವರಿಗೂ ಕ್ರೆಡಿಟ್ಸ್ ಹಾಕಿದ್ವಿ. ಆಮೇಲೆ ಲಿರಿಕ್ ರೈಟರ್ ಅವರಿಗೆ ಕ್ರೆಡಿಟ್ಸ್ ಎಲ್ಲ ಅವ್ರ ಪರ್ಮಿಷನ್ ತಗೊಂಡು ಅವರಿಗೆ ಒಂದು ಚಿಕ್ಕ ಪೇಮೆಂಟ್ ತರನೂ ಮಾಡಿ, ಯಾಕಂದ್ರೆ ಅವ್ರ ಲಿರಿಕ್ಸ್ ನಾವು ಯೂಸ್ ಮಾಡ್ತಾ ಇದೀವಿ. ಆಮೇಲೆ ಸ್ಟಾರ್ಟಿಂಗ್ ಕ್ರೆಡಿಟ್ಸ್ ಅಲ್ಲಿ ಅವರಿಗೆಲ್ಲ ಕ್ರೆಡಿಟ್ ಕೊಟ್ಟಿದ್ದೀವಿ. ಅವ್ರದ್ದೆಲ್ಲ ಪರ್ಮಿಷನ್ ತಗೊಂಡೇ ಮಾಡಿರೋದು ನಾವು. ಒಬ್ರು ಇನ್ನೊಂದು ಕ್ವಶನ್ ಕೇಳಿದೆ, ಹೇ ಹೂವರಿ ಸಾಂಗ್ ಯಾವಾಗ ರಿಲೀಸ್ ಮಾಡ್ತೀರಾ? ಆಲ್ರೆಡಿ ಹೇಳಿದೆ, ಬೈ ಸ್ಯಾಟರ್ಡೇ ಅವ್ರು ಮ್ಯಾಕ್ಸಿಮಮ್ ಸಂಡೇ ಬರಬೇಕು ನನ್ನ ಪ್ರಕಾರ ಥಿಯೇಟರ್. ಒಂದಷ್ಟು ಜನ ಫೋನಲ್ಲಿ ಸಿನಿಮಾನ ಕೆಲವು ಸೀನ್ಗಳನ್ನ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಆಕ್ಷನ್ ತಗೊಳ್ತಾ ಇದ್ದೀರಾ ಅಂತ. ಇದು ಆಕ್ಷನ್ ಒಂದಷ್ಟು ಕಂಪ್ಲೇಂಟ್ಗಳನ್ನ ಮಾಡ್ತಾ ಹೋಗಿದ್ದೀವಿ. ನಾವು ಅದನ್ನ ತೆಗೆಸೋ ಕೆಲಸನ ಮಾಡ್ತಾ ಹೋಗಿದ್ದೀವಿ ನಮ್ಮ ಕಡೆಯಿಂದ. ಬಟ್ ಏನಂದ್ರೆ ಪ್ರತಿ ಸಲನೂ ಈಗ ತೆಗೆಸಿದ್ರೆ 10 ನಿಮಿಷ ಬಿಟ್ಟು ಮತ್ತೆ ಅಪ್ಲೋಡ್ ಆಗ್ತಿದೆ. ಸೊ ಇದಕ್ಕೆ ಲೀಗಲ್ ಆಕ್ಷನ್ ತಗೊಳ್ಳೋ ಎಲ್ಲ ಇದನ್ನು ಮಾಡ್ತಾ ಇದ್ದೀವಿ. ಬಟ್ ಆದರೂ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಐಡಿಯಿಂದ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಜನರೇ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ನನ್ನ ಪ್ರಕಾರ ಜನ ಯಾರಾದರೂ ಥಿಯೇಟ್ರಲ್ಲಿ ಯಾರಾದರೂ ಮೊಬೈಲಲ್ಲಿ ಶೂಟ್ ಮಾಡ್ತಿರೋದು ಕಂಡು ಬಂದ್ರೆ ನೀವು ಆಕ್ಷನ್ ತಗೊಳ್ಳೋದು ಇನ್ನೂ ಸೂಪರ್ ಅಂತ ಅನ್ಸುತ್ತೆ ನನಗೆ. ನಾವು ಅದು ಅಪ್ಲೋಡ್ ಮಾಡಿ ಒಂದಷ್ಟು ಜನ ನೋಡಾದ್ಮೇಲೆ ಮತ್ತೆ ಪುನಃ ಅದನ್ನ ಡಿಲೀಟ್ ಮಾಡ್ಕೊಂಡು ಕೂತು ನಮಗೆ ಬೇರೆನೂ ಒಂದಷ್ಟು ಕೆಲಸಗಳಿರುತ್ತೆ. ಈ ಗ್ಯಾಪಲ್ಲಿ ಒಬ್ರು ಫುಲ್ ಅದನ್ನೇ ಮಾನಿಟರ್ ಮಾಡ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಅದನ್ನ ಬೇರೆ ಯಾರು ಮಾಡ್ತಿಲ್ಲ, ಹೊರಗಿನವ್ರು ಮಾಡ್ತಿಲ್ಲ. ಅಲ್ಲಿರೋ ಕೆಲವೊಂದಷ್ಟು ನಮ್ಮ ಕನ್ನಡಿಗರೇ ಮಾಡ್ತಿದ್ದಾರೆ. ಅದು ಬಹಳ ದುರಂತ ಅದು. ಸೊ ನಮ್ಮವರೇ ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ಇದ್ರ ಬಗ್ಗೆ ಸುಮಾರು ರಿಕ್ವೆಸ್ಟ್ ಮಾಡಿದ್ದೀವಿ. ಕನ್ನಡ ಸಿನಿಮಾ ಪೈರಸಿ ಸ್ಟಾಪ್ ಆಗಬೇಕು, ಒಂದಷ್ಟು ವಿಷಯಗಳನ್ನು ಹೇಳ್ತಾನೆ ಇದ್ದೀವಿ. ಬಟ್ ಅದು ಬರೀ ಬಾಯಿ ಮಾತಾಗ್ತಿದೆ. ಸೊ ನೀವು ಪಕ್ಕದಲ್ಲಿರೋ ಒಂದೇ ಚಾನಲ್ ಇಂದ ಒಂದು 19 ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗಿದೆ. ಸೊ ಹುಡುಕ್ತೀವಿ ಇದನ್ನ ಯಾರು ಅಂತ, ಸಿಗ್ತಾರೆ, ಎಲ್ಲೂ ಹೋಗಲ್ಲ. ಸಿಕ್ಕಿದಾಗ ಅದ್ರ ರಿಸಲ್ಟ್ ನೋಡೋಣ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಲೀಗಲ್ ಆಕ್ಷನ್ ತಗೋತಾರೆ ಅವ್ರ ಮೇಲೆ. ಆ ಚಾನಲ್ ಓನರ್ಸ್ ಯಾರು ಎಲ್ಲಿಂದ ಅಪ್ಲೋಡ್ ಆಗಿದೆ ಅನ್ನೋದು. ಸೊ ಇನ್ ಕೇಸ್ ಏನಾದ್ರು ಥಿಯೇಟರ್ ನೀವು ನೋಡಿದಂತವ್ರನ್ನ ದಯವಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿ. ಹೌದು. ಸೊ ನಾವು ಬಂದು ಆಕ್ಷನ್ ತಗೊಂತೀವಿ. ಥ್ಯಾಂಕ್ ಯು. ಸೊ ಬರೀ ನಮ್ದಷ್ಟೇ ಅಲ್ಲ, ನಿಮ್ಮ ಜವಾಬ್ದಾರಿನೂ ಕೂಡ ಹೌದು. ಆ ಜವಾಬ್ದಾರಿ ನೀವು ಇದು ಮಾಡ್ತಾ ಇದ್ದೀರಾ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇರೋದು. ಎಷ್ಟೊಂದು ಕಮೆಂಟ್ಸ್ ಇವಾಗ ನಾವು ಒಂದು 1000 ಕಮೆಂಟ್ಸ್ಗಳು ಬಂತು. ನೀವು ಇದ್ರ ಬಗ್ಗೆ ಏನು ಯಾರೆಲ್ಲ ಏನೆಲ್ಲ ಅದು ಕ್ಲಾರಿಫಿಕೇಶನ್ ಕೊಡಬೇಡಿ, ನಮ್ಮ ಸಿನಿಮಾ ಇಷ್ಟ ಆಗಿದೆ, ನೀವು ಕಾಪಿ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಅದನ್ನೇ ಹೇಳ್ತಾ ಇದ್ದೀವಿ. ಏನಂತಂದ್ರೆ ನೀವು ಇಷ್ಟಪಟ್ಟವರ ಸಂಖ್ಯೆ ಬಹು ದೊಡ್ಡದು. ನಮಗೊಂದು ಸ್ವಲ್ಪ ಒಂದು ಚಟ ಇದೆ. ಏನಂತಂದ್ರೆ ಎಲ್ಲಾದ್ರೂ ನೆಗೆಟಿವ್ ಬಂತ, ಏನದು ಏನ್ ಕತೆ ಅಂತ ನೋಡೋಣ ಅಂತ. ಸೊ ಆಬ್ವಿಯಸ್ಲಿ ನಾವು ಇಷ್ಟು ಟೈಮ್ ಕೆಲಸ ಕಷ್ಟಪಟ್ಟು ಇಡೀ ಟೀಮ್ ಸೇರ್ಕೊಂಡು ಕೆಲಸ ಮಾಡಿದಾಗ ಯಾರಾದ್ರೂ ಒಂದು ನೆಗೆಟಿವ್ ಹೇಳಿದಾಗ ನಮ್ಗೆ ಒಂಚೂರು ಬೇಜಾರಾಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತಿದ್ವಿ. ನಾವು ಕ್ವಶನ್ ಬಂದಿದ್ದಕ್ಕೆ ಇದಕ್ಕೆ ಆನ್ಸರ್ ಮಾಡಿದ್ವಿ. ಓಕೆ. ಥಗ್ಸ್ ಆಫ್ ಮಾಲ್ಗುಡಿ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ಸುಮಾರು ಸಲ ಹೇಳಿದ್ದೀನಿ, ಇವಾಗ ಬರಿತಾ ಇದ್ದೀನಿ ನಾನು. ಸೊ ಕಿರಿಕ್ ಪಾರ್ಟಿನ ಸ್ವಲ್ಪ ಬಿಡು ಸಿಕ್ಕಿದ ಮೇಲೆ ಕಂಪ್ಲೀಟ್ ಆಗಿ ಒಂದು 2 ವಾರ ನಾನು ಬ್ರೇಕ್ ತಗೊಂಡು ಎಲ್ಲಾದರೂ ಹೋಗಿ ಅದನ್ನು ಕಂಪ್ಲೀಟಾಗಿ ಫಿನಿಶ್ ಮಾಡಿಬಿಟ್ಟು ಬರ್ತೀನಿ ಅನ್ನೋ ಒಂದು ಐಡಿಯಾ ಇದೆ. ಪ್ರೀ ಪ್ರೊಡಕ್ಷನ್ ಆಲ್ರೆಡಿ ಶುರು ಮಾಡ್ಕೊಂಡಿದ್ದೀವಿ. ಜುಲೈ ಅಥವಾ ಆಗಸ್ಟಲ್ಲಿ ನಾವು ಶೂಟಿಂಗ್ ಹೋಗೋ ಪ್ಲ್ಯಾನಲ್ಲಿ ಇದ್ದೀವಿ. ಐ ಥಿಂಕ್ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಐ ಥಿಂಕ್ ಬೈ ಜುಲೈ ಆರ್ ಆಗಸ್ಟ್ ವಿ ಶುಡ್ ಸ್ಟಾರ್ಟ್ ಶೂಟಿಂಗ್. ಸರ್ ಮೂವಿ ಮಾತ್ರ ಸಖತ್ತಾಗಿದೆ, ವೆರಿ ಗ್ರೇಟ್ ವರ್ಕ್. ಕತಾರ್ ಗಲ್ಫ್ ಕಂಟ್ರೀಸಲ್ಲೆಲ್ಲ ರಿಲೀಸ್ ಆಗುತ್ತೆ. ಬಟ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ನಾವು ಅಪ್ಡೇಟ್ ಮಾಡ್ತೀವಿ. ಇದು ಟ್ರೈಲರ್ ಅಲ್ಲಿ ರೇಡಿಯೋ ಅನೌನ್ಸ್ಮೆಂಟ್ ಇತ್ತಲ್ವಾ, ಸಿನಿಮಾದಲ್ಲಿ ಏನಕ್ಕೆ ಹಾಕಿಲ್ಲ ಅಂತ ಕೆಲವರು ಕೇಳಿದ್ದಾರೆ. ಅಂದ್ರೆ ಟ್ರೈಲರ್ ಅಲ್ಲಿ ಸುಮ್ಮನೆ ಅದನ್ನ ವಿದೌಟ್ ರೇಡಿಯೋ ಅನೌನ್ಸ್ಮೆಂಟ್ ನಾವು ಬಿಟ್ಟಿದ್ರೆ ಅದು ಏನು ಅಂತ ಕನ್ವೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ಅದನ್ನ ಅನೌನ್ಸ್ಮೆಂಟ್ ಇಟ್ವಿ. ಬಟ್ ಸಿನಿಮಾದಲ್ಲಿ ನಮಗೆ ಆಕ್ಚುಲಿ ಅದಿರಲಿಲ್ಲ, ಟು ಬಿ ಫ್ರ್ಯಾಂಕ್. ಬಟ್ ಟ್ರೈಲರಲ್ಲಿ ನಿಮ್ಗೆ ಏನೋ ಒಂದು ಕನ್ವೆ ಆಗಲಿ ಅಂತ ಹೇಳಿ ನಾವು ಅದನ್ನ ಆಡ್ ಮಾಡಿದ್ವಿ. ಇದು ಚಂದ್ರಜಿತ್ ಜಾಯ್ನ್. ಓಕೆ, ನಮ್ಮ ಇನ್ನೊಬ್ರು 7 Noughts ಅಲ್ಲಿ ಇನ್ನೊಬ್ರು ಚಂದ್ರಜಿತ್ ಅಂತ. ಇವ್ರು ಆಕ್ಚುಲಿ ಫಸ್ಟ್ ಹಾಫ್ ಬರಿಬೇಕಾದ್ರೆ ಇರಲಿಲ್ಲ, ಸೆಕೆಂಡ್ ಹಾಫ್ ಇಂದ ಜಾಯ್ನ್ ಆದ್ರು ಇವರು. ಸೊ ಫಸ್ಟ್ ಹಾಫ್ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಇವರೇ ಕೊಟ್ಟಿರೋದು ನೋಡಿದ್ಮೇಲೆ. ಆಮೇಲೆ ಇವರಿಂದ ನಾವು ಟ್ರೈಲರಲ್ಲಿ ನೀವು ಅಲ್ಲಲ್ಲಿ ಸುಮಾರು ಚಿಕ್ಕ ಸೂಕ್ಷ್ಮತೆಗಳು ನೀವು ನೋಡಿರ್ತೀರಾ. ಅಂದ್ರೆ ಸೊ ಏನೋ ಅಂದ್ರೆ ಅವರು ಬರೀ ಕಾರ್ ತಗೊಳಕಂತ ಇವರೆಲ್ಲರೂ ಕೂತಾಗ ಫಸ್ಟ್ ರಿಷಬ್ ಹೆಸರು ಬರುತ್ತೆ, ಅಥವಾ ಶಶಿ ಬರುತ್ತೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಫೋಟೋ ಬರುತ್ತೆ, ನನ್ನ ಹೆಸರು ಬರುತ್ತೆ. ಆಮೇಲೆ ಬಿಲ್ ಬೋರ್ಡ್ ಅಲ್ಲಿ ಅಜನೀಶ್ ಲೋಕನಾಥ್ ಫೋಟೋ ಬರುತ್ತೆ. ಅಲ್ಲಿ ಗಾಡಿ ನೋಡಿ .com ಅಂತ ಹುಡ್ಕಕ್ ಹೋಗ್ಬೇಡಿ, ಅದು ಇವರೇ ಮಾಡಿರೋದು. ಸ್ಪೆಷಲಿ ಆರ್ಟ್ ವರ್ಕ್, ಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಏನೆಲ್ಲ ನೀವು ರೆಕಗ್ನೈಸ್ ಮಾಡಿದೀರಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನೆಲ್ಲ ನಾವು ಯೂಸ್ ಮಾಡಿದೀವಿ, ಅದಕ್ಕೆ ಇವರು ಮತ್ತೆ ಚೈತ್ರ ಪುತ್ರ ಅಂತ ನಮ್ಮ ಆರ್ಟ್ ಡೈರೆಕ್ಟರ್ ಅವರು ಅವರಿಬ್ರು ಕಾರಣ. ಬಟ್ ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊಂಡು ತಲೆ ಎಲ್ಲ ಡೀಟೇಲ್ಸ್ ಎಲ್ಲ ವರ್ಕ್ ಮಾಡಿದಂತಹ ಒಬ್ರು ಇವರೇ.
ಸೊ ಎಲೆಕ್ಷನ್ ಸಾಂಗ್ ಅಲ್ಲಿ ಬೇರೆ ಇವರು ಟೇಬಲ್ ಬಡಿತಾರೆ, ಬಡಿಬೇಕಾದ್ರೆ ಸೇಮ್ ಶರ್ಟ್ ಹಾಕೊಂಡಿದ್ರಿ. ರಿಮೋಟ್ ಗ್ಯಾಸ್ ಲೀಕೇಜ್ ರಿಮೋಟ್ ಗ್ಯಾಸ್ ಲೀಕೇಜ್ ಡಿಟೆಕ್ಟರ್ ಸೀರಿಯಲ್ ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್. ಸೊ ನೀವೇನಾದ್ರು ಹೇಳೋದಿದೆಯಾ? ಹಾಯ್ ಫ್ರೆಂಡ್ಸ್, ರಿಷಬ್ ಸರ್ ಯಾವಾಗ ಹೀರೋ ಆಗ್ತಾರೆ? ಇದು ಫೆಬ್ರವರಿ 9th. ಆಲ್ರೆಡಿ ಹೀರೋ ಆಗಿದ್ದಾರೆ. ಎಲ್ಲಿ? ಫೆಬ್ರವರಿ 9th ಹೀರೋ ಆಗ್ತಾರಾ? ಓಕೆ, ಫೆಬ್ರವರಿ 9th ಒಬ್ರಿಗಂತೂ ಅಟ್ಲೀಸ್ಟ್ ಹೀರೋ ಆಗ್ತಾರೆ. ಹೀರೋ ಆಗ್ತಾರ, ವಿಲನ್ ಆಗ್ತಾರ ಅಂತ ನೋಡೋಣ. ಆಗಲ್ಲ. ಒಬ್ಬರಿಗೆ ಹೀರೋ ಆಗ್ತಾರೆ, ಸುಮಾರು ಹುಡುಗಿಯರಿಗೆ ವಿಲನ್ ಆಗ್ತಾ ಇದೆ. ಇಲ್ಲಪ್ಪ, ಇಲ್ಲ ಅಂತ ಕೆಲಸ ಎಲ್ಲ ಮಾಡಲ್ಲ ನಾವು. ಸೊ ತುಂಬಾ ವೆನ್ ಯು ಗೆಟಿಂಗ್ ಮ್ಯಾರಿಡ್? ಓಕೆ, ಅದೇ ಅವರು ಫೆಬ್ರವರಿ 9th ಮ್ಯಾರಿಡ್. ನಂದಲ್ಲಪ್ಪ, ನಿಂದು ಕೇಳ್ತಾ ಇರೋದು, ನಿಂದ ಹೇಳೋ. ನನ್ ನೋಡೋಣ, ನಂಗೇನು ಗೊತ್ತಿಲ್ಲ. ಹುಡುಗಿ ಹುಡುಕ್ತಾ ಇದಾರೆ ಅಮ್ಮ. ಸೊ ನಾವೆಲ್ಲ ಸೇರ್ಕೊಂಡು ಟ್ರೈ ಕೊಡ್ತಾ ಇದೀವಿ ಒಂದು ಹುಡುಗಿ ಹುಡುಗ. ಸರ್, ಅಲೆಕ್ಸಾಂಡರ್ ಎಲ್ಲಿ? ಇದು 7 Noughts ತಂಡ, ಇದು ರೈಟರ್ಸ್ ತಂಡ. ಇದು ಅಲೆಕ್ಸಾಂಡರ್ ಇಲ್ಲಿ ಇರಲ್ಲ. ಮೂವಿ ಸೂಪರ್. ಅಲೆಕ್ಸಾಂಡರ್ ಮೆಸೇಜ್ ಮಾಡಲ್ಲ ತಾನೇ? ಆಮೇಲೆ ಉತ್ತರ ಕರ್ನಾಟಕ ಡೈಲಾಗ್ ಬರ್ದಿದ್ದು ಯಾರು? ಉತ್ತರ ಕರ್ನಾಟಕ ಡೈಲಾಗ್ ಬರ್ದಿದ್ದು ಯಾರು? ಇದು ಆಕ್ಚುಲಿ ಉತ್ತರ ಕರ್ನಾಟಕ ಡೈಲಾಗ್ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ನಾವು ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ ಅಲ್ಲಲ್ಲಿ ಒಂದಿಷ್ಟು ಡೈಲಾಗ್ಸ್ ಫಿಲಪ್ಸ್ ಆಡ್ ಮಾಡ್ಬೇಕಾದ್ರೆ ನಮ್ಮ ಅಭಿ ಅವರು ಹಾಗೂ ಒಬ್ರು ಉತ್ತರ ಕರ್ನಾಟಕದ ಒಬ್ರು ಇದ್ರು, ಬಂಗಾರಪ್ಪ ಅಂತ, ಅವರದ್ದು ಬಿಜಾಪುರದವರು, ಅವರು ಆಕ್ಚುಲಿ ಡಬ್ ಮಾಡಿರೋದು. ಸೊ ಇವರಿಬ್ರು ಐಡಿಯಾದಲ್ಲಿ ಆಗಿರೋದು ಕೆಲಸ. ಸಣ್ಣ ಅವ್ರು ಕೇಳ್ತಾ ಇದಾರೆ, ಅಭಿಜಿತ್ ಅವರು ಡೆಬ್ಯೂ ಆಗಿ ಮೂವಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ರಶ್ಮಿಕಾ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಇಲ್ಲಿ. ಸಣ್ಣ ಹೆಗ್ಡೆ ಅವ್ರು ಕೇಳ್ತಾ ಇದಾರೆ, ಅಭಿಜಿತ್ ಅವರು ಯಾವಾಗ ಆಕ್ಟಿಂಗ್ ಡೆಬ್ಯೂ ಮಾಡ್ತಾರೆ? ಹೀರೋ ಆಗಿ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿದೆ ಅಂತೆ. ಸೆನ್ನಾ 3-0. ಸೆನ್ನ ಹೆಗ್ಡೆ ಮಧ್ಯಾಹ್ನ. ಸೊ ನಮ್ ಸ್ಕ್ರಿಪ್ಟ್ ಡಾಕ್ಟರ್ ಇದ್ದಾರೆ, ಅದೇ ಸೆನ್ನ ಹೆಗ್ಡೆ. ಓಕೆ, ಸಾಕಲ್ವಾ? ಸೊ ಎಲ್ರಿಗೂ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ. ನಿಮ್ಮ ಎಲ್ಲ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಸುತ್ತೆ. ದಯವಿಟ್ಟು ಕಿರಿಕ್ ಪಾರ್ಟಿ ಸಿನಿಮಾಗೆ ತುಂಬಾ ಬೆಂಬಲ ಕೊಟ್ಟಿದ್ದೀರಾ. ನೋಡಿರೋರೆಲ್ಲ ನೋಡಿ ಸಿನಿಮಾ ನೋಡದಿರೋರು ಇನ್ನೊಮ್ಮೆ ನೋಡಿ, ಪರವಾಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಇದೆಲ್ಲ ನಮಗೆ ಹಿಂದಿನ ದಿನ ಹೇ ಹೋವಾರಿ ಸಾಂಗ್ ಎಲ್ಲ ಇಶ್ಯೂ ಆದಾಗ ನೀವೆಲ್ಲರೂ ತುಂಬಾ ದೊಡ್ಡ ಸಪೋರ್ಟ್ ಮಾಡಿದಿರ ನಮಗೆ. ನಿಮ್ಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಅದು ಇಲ್ಲಿದೆ. ನಿಮ್ಮ ಸಪೋರ್ಟ್ ನಮ್ಗೆ ಎಷ್ಟು ಎನರ್ಜಿ ಕೊಟ್ಟಿದೆ ಅಂತ. ನಮಗೆ ಪ್ರತಿ ಕ್ಷಣನೂ ರಾತ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ಅಲ್ಲಿ ಇನ್ನೊಂದು ಕಡೆಗೆ ಫುಟೇಜ್ ಕಟ್ ಮಾಡ್ಕೊಂಡು, ಇದೆಲ್ಲ ಇಡೀ ಟೀಮ್ ನಿದ್ದೆ ಬಿಟ್ಕೊಂಡು ಓಡಾಡ್ತಾ ಇದ್ವಿ ನಾವು. ಅಲ್ಲಿ ನಮ್ಗೆ ಒಂದೇ ಒಂದು ಎನರ್ಜಿ ಇದ್ದಿದ್ದು, ಊಟ ಗಿಟನೂ ಮಾಡಿರ್ಲಿಲ್ಲ. ನಿಮ್ಗಳು ಪೋಸ್ಟ್ ಮಾಡ್ತಿದ್ದು ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ನೀವು ಕಮೆಂಟ್ಸ್ ಹಾಕ್ತಿದ್ದು, ನಮ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಸೊ ಅದೇ ದೊಡ್ಡ ಎನರ್ಜಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆದ್ಮೇಲೂ ಅಷ್ಟೇ ಪಾಸಿಟಿವ್ ಆಗಿ ಹೋಯ್ತು. ಸೊ ಇನ್ನೇನು ಹೇಳೋದು, ತುಂಬ ಥ್ಯಾಂಕ್ಸ್ ಆಗ್ಬಿಡುತ್ತೆ. ಥ್ಯಾಂಕ್ ಯು. ಆಮೇಲೆ ಅಷ್ಟೇ, ನನಗೇನೋ ತಲೆಯಲ್ಲಿ ನೆನಪೋಯ್ತು. ಕರ್ಣ ಫ್ರೂಟ್ಸ್. ಸರಿ, ಕೊನೆಗೆ ಎಲ್ಲರನ್ನು ತೋರಿಸ್ತಾ ಬಾಯ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಾಯ್. ಸೇ ಹೂ. ಇದು ಹೆಂಗೆ ಸ್ಟಾಪ್ ಮಾಡೋದು?